ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಾನವಾತ್ಮನಾವಿರ್ಭೂತಂ ಮಾನವೀಯಾಯ ರಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರುಂ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಪೂಜನೀಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವೆಗಳವರನ್ನು, ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವೆಗಳವರನ್ನು ಸ್ಮರಣೆ ಮಾಡಿಕೊಂಡು, ಆರಾಧ್ಯ ದೇವರಾಗಿರುವಂತಹ ಜಗನ್ನಿಯಾಮಕರಾಗಿರುವಂತಹ ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕಾರಣೀಭೂತಳಾಗಿ ಜಗತ್ತಿನ ಸೃಷ್ಟಿಕಾರದಲ್ಲಿ ಶಿವನಿಗೆ ಅರ್ಧಾಂಗಿಯಾಗಿ ಮಾಯಾ ರೂಪದಲ್ಲಿ ತನ್ನ ಕಾರ್ಯವನ್ನು ನೆರವೇರಿಸಿರುವಂತಹ ಮಹಾಮಾತೆ ರಾಜರಾಜೇಶ್ವರಿಯ ಮಾತೆಯಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳವರನ್ನು ಸ್ಮರಿಸಿಕೊಂಡು ಬಸವಾದಿ ಪದಗಳಲ್ಲಿ ಶರಣೆಂದು ದೇವಿಯ ಪಾರಾಯಣದಲ್ಲಿ ಅವೆಲ್ಲ ತಮ್ಮನ್ನು ತೊಡಗಿಸಿಕೊಂಡಿದ್ದಕ್ಕೋಸ್ಕರವಾಗಿ ಆಗಮಿಸಿರುವಂತಹ ಸ್ವರೂಪಿಗಳಾದ ತಾಯಿಯಂದರೆ ಶರಣರೇ, ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮಾನವನ ಜನ್ಮ ಬಹಳ ಪವಿತ್ರವಾಗಿರುವಂತಹದ್ದು, ಶ್ರೇಷ್ಠವಾಗಿರುವಂತಹದ್ದು. ಇಂತಹ ಒಂದು ಶರೀರದಲ್ಲಿ ಭಗವಂತ ಈ ಶರೀರದಲ್ಲಿ ಯಾವ ಯಾವ ಅವಯವಗಳನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟು ಶರೀರವನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಏನು ಬೇಕೋ ಅವೆಲ್ಲವನ್ನೂ ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ವಿನ್ಯಾಸಕಾರ ಅಂತಂದರೆ ಪ್ರಭು ಪರಮಾತ್ಮ ಸೃಷ್ಟಿಕರ್ತ. ಒಂದು ಮಗುವನ್ನು ಭೂಮಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ತಾಯಿಯ ಗರ್ಭದಲ್ಲಿ ಮೂಡಿದ ತಕ್ಷಣವೇ ತಾಯಿಯ ಎದೆಗೆ ಹಾಲನ್ನು ಇಟ್ಟ. ಆ ಮಗು ಬಹಳ ಸುಂದರವಾಗಿ ಬೆಳೀತಾ ದೊಡ್ಡದಾಯಿತು. ಆ ನಂತರದಲ್ಲಿ ಶುದ್ಧವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟ. ಅದೇ ಜ್ಞಾನವನ್ನು ಪಡೆದುಕೊಳ್ತಾ ಮಗು ದೊಡ್ಡವನಾದ ಹಾಗೆ ಸಂಪೂರ್ಣವಾಗಿರ್ತಕ್ಕಂತಹ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನವನ್ನು ಪಡೆದುಕೊಳ್ಳಬೇಕಂತ ತಿಳ್ಕೊಂಡು ಜ್ಞಾನ ಪಿಪಾಸವಾಗಿ ಶಿಕ್ಷಣವನ್ನು ಕಲಿತುಕೊಂಡ. ಆದರೆ ಲೌಕಿಕ ಶಿಕ್ಷಣ ಅಂತಕ್ಕಂಥದ್ದು ವ್ಯಾವಹಾರಿಕ ಬದುಕಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಸಿಕ್ತು. ಆದರೆ ಪಾರಮಾರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಏನು ಬೇಕೋ ಅದು ಇಲ್ಲದಾಯಿತು. ಆ ಒಂದು ಕಾರಣಕ್ಕಾಗಿ ಭಗವಂತನೇ ಮತ್ತೆ ಚತುರ್ವೇದಗಳನ್ನು, ಉಪನಿಷತ್ತುಗಳನ್ನು, ಬ್ರಾಹ್ಮಣಗಳನ್ನು ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟ. ಉದ್ದೇಶ ಇಷ್ಟೇ, ಮನುಷ್ಯ ಸರಿದಾರಿಯಲ್ಲಿ ನಡೆದು ಎಲ್ಲಿಂದ ಬಂದಿದ್ದನೋ ಅಲ್ಲಿಗೆ ಮತ್ತೆ ಪುನಃ ಬರಲಿ ಅನ್ನುವಂಥ ಒಂದು ಸದಿಚ್ಛೆಯನ್ನು ಇಟ್ಟುಕೊಂಡು ಪ್ರಭು ಪರಮಾತ್ಮ ನಮ್ಮನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. ಇಲ್ಲಿ ಕಳಿಸಿಕೊಟ್ಟ ನಂತರದಲ್ಲಿ ನನ್ನ ಅನುಕೂಲಕ್ಕೋಸ್ಕರವಾಗಿ ನಾವೆಲ್ಲರೂ ಬದುಕಬೇಕು, ಆ ಬದುಕನ್ನು ಸುಂದರಗೊಳಿಸಿಕೊಳ್ಳುವ ಸಲುವಾಗಿ ಒಂದಿಷ್ಟು ಗುಣಗಳನ್ನು ಕೊಟ್ಟ. ಆದರೆ ಆ ಗುಣಗಳನ್ನು ನಾವು ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಬಳಸಿಕೊಳ್ಳಲಿಲ್ಲ. ಅಯಥಾರ್ಥವಾಗಿರ್ತಕ್ಕಂತಹ ಬದುಕನ್ನು ಕಳೆದು ಬದುಕಿ ನಾಶವಂತ ಇದ್ದೇವಲ್ಲ. ಭಗವಂತ ನೀರನ್ನು ಕೊಟ್ಟ, ಹಣ್ಣುಗಳನ್ನು ಕೊಟ್ಟ, ಕಾಳುಗಳನ್ನು ಕೊಟ್ಟ, ಇಷ್ಟೆಲ್ಲ ಕೊಟ್ಟ ನಂತರದಲ್ಲಿ ಎಷ್ಟು ವಿಚಿತ್ರ ಅಂತಂತಂದರೆ ಬೆಲ್ಲವನ್ನು ಕೊಟ್ಟ, ಸಕ್ಕರೆಯನ್ನು ಕೊಟ್ಟ, ಹಣ್ಣುಗಳನ್ನು ಕೊಟ್ಟ, ಬಹಳ ರುಚಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ಕೊಟ್ಟ. ಎಷ್ಟು ಅಂತಂತಂದರೆ ಈ ನೆಲ ಎಷ್ಟು ಪವಿತ್ರವಾಗಿರುವಂಥದ್ದು. ನಾವು ಯಾರೂ ಕೂಡ ನೇರವಾಗಿ ಮಣ್ಣನ್ನು ತಿನ್ನೋದಿಲ್ಲ. ಮಣ್ಣಿನಿಂದ ಹಣ್ಣು ಬಂದದ್ದು, ಮಣ್ಣಿನಿಂದ ಬಂದಿರತಕ್ಕಂಥ ಹಣ್ಣನ್ನು ತಿಂತೇವೆ ವಿನಃ ಮಣ್ಣೇ ಇದಕ್ಕೆ ಕಾರಣ ಅಂತ ತಿಳ್ಕೊಂಡು ನಾವು ಯಾರೂ ಕೂಡ ಮಣ್ಣು ತಿಂತಿಲ್ಲ. ಅದಕ್ಕಾಗಿ ಎಲೆ, ಕಾಂಡ, ಹೂವು, ರೆಂಬೆ, ಮಿಡಿ, ಮೊಗ್ಗು, ರಸದ ಫಲ ಒಂದರಂತೊಂದಿಲ್ಲ ರಚನೆ ರೂಪದಲ್ಲಿ. ಬರೀ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಗಿಡವನ್ನು ತೆಗೆದುಕೊಂಡ್ರೆ ಆ ಗಿಡದ ಬಡ್ಡೆಯನ್ನ, ಕಾಂಡವನ್ನು ನೀವು ಸ್ವಲ್ಪ ಕಡಿದು ಅದನ್ನು ತುಕಡಿ ಮಾಡಿ ಒಂದು ತುಂಡು ಮಾಡಿ ಅದನ್ನು ಬಾಯ ಹಾಕಿಕೊಂಡು ಅದು ರುಚಿನೇ ಬೇರೆ. ಮೇಲೆ ಬಂದ ಹಾಗೆ ಒಂದಿಷ್ಟು ಎಲೆಯನ್ನು ಅಥವಾ ಒಂದು ಮುಗುಳನ್ನು, ಒಂದು ಹೂವನ್ನು, ಆಮೇಲೆ ಕಾಯಿಯನ್ನು, ಆಮೇಲೆ ಪಾಡಗಾಯಿಯನ್ನು, ಕೊನೆಗೆ ಹಣ್ಣನ್ನು ಒಂದರಂತೊಂದೆಲ್ಲ ರಚನೆ ಇರುತ್ತದೆ.
ಎಲೆ, ಕಾಂಡ, ಹೂವು, ರೆಂಬೆ, ಬಿಡಿ, ಮೊಗ್ಗು, ರಸದ ಫಲವನ್ನದಂತಂದಿಲ್ಲ ರಚನೆಯದು ಎಂತಾಯಿತೋ ಎಂತು. ಯಾರು ಮಾಡಿದ್ರು? ಯಾರದೋ ಕೈ ಚಳಕ. ಯಾರು ಮಾಡಿದಾರೆ ಗೊತ್ತಿಲ್ಲ. ಒಬ್ಬ ಕುಂಬಾರ ಅನೇಕ ಗುಡಿಗೆ ಮಡಿಕೆಗಳನ್ನು ಮಾಡಬಹುದು, ಅವ ಪ್ರತ್ಯಕ್ಷ ಕಾಣಿಸ್ತಾನೆ. ಆ ಎಲ್ಲ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾವ, ಮಾಡುವವನು ಕಣ್ಣಿಗೆ ಕಾಣಿಸ್ತಾನೆ. ಆದರೆ ಈ ಜಗತ್ತನ್ನು ಮಾಡಿದವರು ಯಾರು? ಹುಣಸಿ ಎಲೆಗಳದಾವ. ನಾಳೆ ವಿಜಯದಶಮಿ ದಿವಸ ಅಥವಾ ದೀಪಾವಳಿ ದಿವಸ ಅಥವಾ ಯಾವುದಾದ್ರು ಚೈತ್ರ ಮಾಸದಲ್ಲಿ ಇರ್ತಕ್ಕಂತಹ ಯುಗಾದಿ ಪಾಡ್ಯಕನೋ ಹುಣಸಿಯಲ್ಲಿ ತಗೊಂಡು ತಳಿರು ತೋರಣ ಮಾಡಿದ್ರೆ ಯಾರು ಮಾಡಕ್ ಬರ್ತದ? ಇಲ್ಲ. ಅದಕ್ಕೆ ಮತ್ತೆ ಮಾವಿನ ತರ, ಮಾವಿನ ವಿನ್ಯಾಸ ಬೇರೆ, ಹುಣಸಿಯ ವಿನ್ಯಾಸ ಬೇರೆ, ಲಿಂಬೆ ಬೇರೆ, ಚಿಕ್ಕು ಬೇರೆ. ಏನು? ಹಾಗಾದರೆ ಇದೆಲ್ಲ ಹೋಗುದು ಇಲ್ಲಿಂದ ಇಲ್ಲಿ ಉತ್ಪತ್ತಿ ಆಗ್ತವೆ. ಒಂದೇ ಸ್ಥಾನದಲ್ಲಿ ಒಂದು 10 ಕೋಟಿ ಜಾಗದೊಳಗೆ ಒಂದು ತೆಂಗಿನ ಗಿಡ ಹಚ್ಚಿರಿ, ಒಂದು ನಿಂಬೆ ಗಿಡ ಹಚ್ಚಿರಿ, ಒಂದು ಚಿಕ್ಕು ಗಿಡ ಹಚ್ಚಿರಿ, ಒಂದು ದಾಳಂಬರಿ ಹಚ್ಚಿರಿ, ಬೇರೆ ಬೇರೆ ಗಿಡಗಳನ್ನು ಹಚ್ಚಿದ್ರೆ ಪ್ರತಿಯೊಂದು ಗಿಡದ ರುಚಿನೇ ಇದೆ. ನಿಂಬೆ ಗಿಡ ಹಚ್ಚಿ ಏನು ಹುಳಿ ಹಿಂಡಿರೋದು ಇಲ್ಲ. ಚಿಕ್ಕು ಗಿಡ ಹಚ್ಚುವಾಗ ಒಂದು ಪ್ಯಾಂಟ್ ಬೆಳೆ ಇಟ್ಟರಿಂದ ಇಲ್ಲ, ಸಕ್ಕರೆ ಹಾಕಿಲ್ಲ, ಏನು ನಾವು ಮಾಡಿ. ಒಂದು ದಾಳಂಬರಿ ಗಿಡ ಹಚ್ಚಿದೆ, ದಾಳಂಬರಿ ಬೀಜ ತಿಂತೇವೆ, ಹೌದಾ? ದಾಳಂಬರಿ ಬೀಜ ತಿನ್ನಬೇಕು. ಅದ್ರ ಮಕ್ಕಳಲ್ಲಿ ಒಂದು ನಿಂಬೆ ಗಿಡ ಐತೆ, ಅದ್ರ ಬೀಜ ಹಾಕ್ತಾನಂಗಿಲ್ಲ. ಎಂತ ಆಯಿತೋ ಎಂತೋ, ಯಾರದೋ ಕೈ ಚಳಕ. ಈ ನೆಲದ ಸೊಬಗು ಇದು ಗೊತ್ತದ. ಈ ನೆಲದ ಈ ಮಣ್ಣಿನ ಸೊಬಗು ಅಂತದೈತೆ. ಇದು ಯಾವುದು ನಮ್ಮ ಕಣ್ಣಿಗೆ ಕಂಡು ಯಾರು ಮಾಡ್ತಿರಬಹುದು? ಅದಕ್ಕೆ ಸಿಹಿ ಯಾರು ಹಾಕ್ಬೋದು, ಹುಳಿ ಯಾರು ಹಾಕ್ಬೋದು, ಒಗರು ಯಾರು ಹಾಕ್ಬೋದು, ಉಪ್ಪು ಯಾರು ಹಾಕ್ಬೋದು? ಯಾವುದು ಇಲ್ಲ. ಹಾಕೋರು ಯಾರು ಇಲ್ಲ, ಹಾಕಿದವನು ಕಾಣ್ತಾ ಇಲ್ಲ. ಅದರ ವಸ್ತು ಮಾತ್ರ ಕಾಣ್ತಾ ಇದೆ. ವಸ್ತು ಕಾಣುವ ಹಾಗೆ ಮಾಡ್ತಕ್ಕಂಥವ್ರು ಯಾರು? ಕುಂಬಾರ ಎದುರುಗಡೆ ಇದ್ದಾನೆ. ಅದು ಈ ಜಗತ್ತನ್ನು ಮಾಡಿರ್ತಕ್ಕಂಥ, ವಿನ್ಯಾಸವನ್ನು ಮಾಡಿರ್ತಕ್ಕಂಥ ಪ್ರಭು ಪರಮಾತ್ಮ ನಮ್ಮ ಕಣ್ಣಿಗೆ ಕಂಡಿಲ್ಲ, ಕಾಣುವುದೂ ಇಲ್ಲ. ಅವ ಕಂಡ ಅಂದ್ರೆ ಸಾಯ್ತಾನೆ. ಅವ ಕಂಡ ಅಂದ್ರೆ ಸಾಯ್ತಾನೆ. ಯಾಕೆ ಕಂಡಾನ? ಕಂಡದ್ದು ಅದೃಷ್ಟಂ ತನ್ನಷ್ಟಂ, ಕಂಡದ್ದು ನಾಶ ಆಗಬೇಕು. ಹಾಗಾದ್ರೆ ಪ್ರಭು ಪರಮಾತ್ಮ ಸಾಕ್ಷಾತ್ ಇವತ್ತು ದೇವಿ ಬಂದು ನಿಂತ್ಕೊಂಡು ಅಮ್ಮ ಏನು ಬೇಕು ಬೇಡವಾ ಕೊಡ್ತೇನೆ, ನೀವು ಬಿಟ್ಟಿರೋ ಏನೇನೋ ಒಂದು ನೋಡ್ಬೇಕು ಸಾಲಲ್ಲ, 1000 ಪೇಜ್ ನೋಡ್ಬೇಕು ಸಾಲಲ್ಲ. ಬರೆಯುವುದ 1000 ಪೇಜ್, 2 ಪೇಜ್ 3 ಬರೀತಾವ ಅಲ್ಲ. ಆದರೆ ಒಂದು ವಸ್ತು ನಮ್ಮ ಕಣ್ಣಿಗೆ ಇತ್ತು ಅಂತಂದ್ರೆ, ಇದೊಂದು ವಸ್ತು ಅದ, ಹೂ ಅದ, ಇದು ನಾಶ ಆಗೋದೇ, ಇದು ಉಳಿಯೋದಿಲ್ಲ. ಹಾಗೆಯೇ ವ್ಯಕ್ತಿ ಪರಮಾತ್ಮನೇ ಅವನೇ ದೇಹ ಧಾರಣೆ ಮಾಡಿ ಬಂದಾನಂದ್ರೂ ಸಹಿತ ದೇಹ ಧಾರಣೆ ಆಗಿದ್ರೆ ದೇಹ ಹೋಗಬೇಕಲ್ಲ. ಆದರೆ ಹೋಗಲಾರದಂತಹ, ಅದಕ್ಕಾಗಿ ವ್ಯೋಮಕಾಯ ಅಂದ್ರೆ ಅಲ್ಲಮ್ಮ ಪ್ರಭುದೇವರಿಗೆ. ವ್ಯೋಮಕಾಯ ಅಂದ್ರೆ ಆಕಾಶದ ಕಾಯ. ಏನು ಹಂಗೆ ಖಡ್ಗವನ್ನು ಬೀಸಿದ್ರು ಸಹಿತ ಪ್ರಭುಗಳು ಆ ಖಡ್ಗಕ್ಕೆ ಒಳಗಾಗುವುದಿಲ್ಲ. ಅದಕ್ಕಾಗಿ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಾಗಿರುವುದು, ಆ ಶಕ್ತಿಯನ್ನ ದೇಹದಲ್ಲೂ ಕೂಡ. ನಾವು ಚಿಕ್ಕವರಿದ್ದೀವಿ, ಈ ದೊಡ್ಡವರಿಗೆ ಮುದುಕರಾಗ್ತೇವೆ. ಹಾಗೆ ಹೋಗ್ತಾ 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 ಕೈಯಾಗ ಬಡಿಗಿಲ್ಲ, ಬಡಿಗೆ ಹಿಡ್ಕೊಂಡು ಮುದುಕ ಅಂದಿಗಿಂದ ಹಿಡ್ಕೊಂಡು ಹಿಡಿಯೋಂಗಿಲ್ಲ. ಕಾಲು ನೋವು ಐತೆ, ನಾವು ಬಂದವರು ಇರ್ತೇವೆ, ಕಾಲು ನೋವು ಐತೆ, ಹಂಗೆ ಮಾಡಕ್ಕೆ ಬಡಿಲ್ಲ, ಬಡಿಗೆ ಹಿಡ್ಕೊಂಡ್ರೆ ಬೇಡಪ್ಪ ಅಂತ. ಯಾಕೆ ಅಂದ್ರೆ ಬಡಿಗೆ ಹಿಡ್ಕೊಂಡ್ರೆ ಮುದುಕ ಮುದುಕಿ ಅಂತ ಅಂದಿಗಿಂದ ಅದು ಇದು ಸಹಿತ ಬರಬಾರ್ದು ಅನ್ನುವಂಥ ಭಾವ ಐತಲ್ಲ. ಹೌದು, ನಾವು ಹಿಂಗೆ ತಿಳ್ಕೊಳ್ತೇವಲ್ಲ, ನಾವು ಸಾಯುವಂತನ ಹುಡುಗರಾಗೇ ಇರಬೇಕು, ಯುವಕರಾಗೇ ಇರ್ಬೇಕಂತ ಬಯಸ್ತೇವೆ. ಆದ್ರೆ ಪ್ರಕೃತಿ ಹಂಗಾಗೋದಿಲ್ಲ. ನಿನ್ನ ಎಲ್ಲಿ ಓದಿರ್ಬೇಕು ಅಲ್ಲಿ ಹಿಡಿತಾನೆ ಅಂತದ್ದು. ಕಡಿಕೆಯಲ್ಲಿ ಭೂಮಿ ಮ್ಯಾಲಲ್ಲ. ಇಷ್ಟೆಲ್ಲ ಆಗ್ತಕ್ಕಂಥದ್ದು ಯಾರಿಂದ ಇರಬಹುದು? ಅದಕ್ಕಾಗಿ ಹೋಗುವುದಂತೂ ನಿಶ್ಚಿತ. ಆದರೆ ಇದ್ದಾಗ ಮಾತ್ರ ನಾ ಏನು ಕೊಟ್ಟೇನೆ ಗುಣಗಳನ್ನ ಅವರನ್ನು ಕಾಪಾಡಿಕೊಂಡು ಹೋದ್ರೆ ಸಾಕು, ನನ್ನ ಹತ್ರ ನೀವು ಬಂದು ಮೂರ್ತಿ ಅಂತಕ್ಕಂಥ ಮಾತು. ಅಂದ್ರೆ ಒಬ್ಬ ತಂದೆ ಹತ್ತಿರ ಒಂದು ಮಗು ಹೋಗ್ಬೇಕಾಗಿತ್ತು ಅಂದ್ರೆ
ಅದೆಲ್ಲ ಮೈಯೆಲ್ಲ ಹಲ್ಸ್ ಮಾಡ್ಕೊಂಡು ಶೆಣ್ಣಾಗಿ ಹಿಡಿದು ಉಳ್ಳಾಡಿ ಅದೆಲ್ಲ ಬಂದು ಅಪ್ಪ ಡ್ಯಾಡಿ ಬಂದ್ರೆ ಕೈ ನೀವು ಅಂತೀರ ಇಲ್ಲ, ಅಪ್ಪ ಅಂತಾನೆ ಇಲ್ಲ, ತಾಯಿ ಅನ್ನಂಗಿಲ್ಲ. ಅದನ್ನು ಮತ್ತೆಲ್ಲ ಕರ್ಕೊಂಡು ಹೋಗಿ ಸ್ವಚ್ಛ ಸ್ನಾನ ಮಾಡಿಸಿ ಶಾಂಪು ಹಾಕಿ ಶಿಸ್ತೆಲ್ಲ ಮಾಡಿಕೊಟ್ಟು ಅದು ಏನು ಅಲಂಕಾರ ಮಾಡ್ಬೇಕು ಮಾಡಿ ಅವಾಗ ಅವನ ಎಡೆ ಅನ್ನಂಗಿಲ್ಲ, ಏ ಮಗು ಬಾಯಿಲೆ ಆಗೇನು ಬೇಡ ನೀ ಯಾಕೆ ಮಾಡಿ ಸ್ವಚ್ಛ ಆಗಿದ್ದಲ್ಲ ಮಗು. ಹಾಗೆ ತಾಯಿ ಅಂತಕ್ಕಂಥವಳು ಆ ಮಗುವನ್ನು ಸ್ವಚ್ಛ ಮಾಡಿ ಬಿಟ್ಟಂತ ತಂದೆ ಹಾಗೆ ಎತ್ಕೊಳ್ತಾನೋ ಮುದ್ದಾಡ್ತಾನೋ ಹಾಗೆ ಹೊಲಸು ಮಾಡಿಕೊಂಡಿರ್ತಕ್ಕಂಥ ಸಾಧಕನನ್ನ ಈ ಮನುಷ್ಯನನ್ನ ವೇದಗಳು ಶಾಸ್ತ್ರಗಳು ಪುರಾಣಗಳು ಗುರುಗಳು ಇವೆಲ್ಲವೂ ಏನು ಮಾಡ್ತಾರೆ, ತಾಯಿ ಹಾಗೆ ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದುರ್ಗುಣಗಳನ್ನು ಗದಾ ಗುಣಗಳು ಎಲ್ಲೋ ಬಿದ್ದು ಹೊಲಸು ಮಾಡ್ಕೊಂಡಲ್ಲ, ಇದು ಯಾವುದೋ ಗುಣಗಳನ್ನು ಪಡ್ಕೊಂಡಿದ್ದಾನೆ ಆ ಗುಣಗಳನ್ನು ತೆಗೆದು ಹಾಕುವಂಥ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಶಾಸ್ತ್ರಗಳೆಲ್ಲ ಅದನ್ನು ಮಾಡಿ ಅವಾಗ ಪರಮಾತ್ಮ ಅಂತಾನ, ಬಾರಪ್ಪ ನನ್ನ ಸ್ವಭಾವ ನೀನು ಇದೆಯಾ, ನಾನು ಸ್ವಚ್ಛ ಇದ್ದೇನೆ, ನೀನು ಸ್ವಚ್ಛ ಇದೆ ಬಾ. ಹಾಗೆ ಒಬ್ಬ ತಂದೆ ಮಗನನ್ನು ಕಳ್ಕೊಳ್ತಾನ ಸ್ವಚ್ಛವಾಗಿರ್ತಕ್ಕಂಥ ಮಗನನ್ನ, ಹಾಗೆ ಕೂಡ ಸದ್ಗುರುನಾಥ ಅಥವಾ ಪ್ರಭು ಪರಮಾತ್ಮ ಪರಮೇಶ್ವರ ಅಂತಕ್ಕಂಥವ್ರು ಅವ್ಯಕ್ತ ಶಕ್ತಿ ಅಂತಕ್ಕಂಥದ್ದು ದೇವಿ ಅಂತವಳು ನನ್ನ ಮಕ್ಕಳು ನನ್ನ ಹಾಗೆ ಇದ್ದಾರೆ, ಒಳ್ಳೆಯವರು ಇದ್ದಾರೆ ಅಂತ ತಿಳ್ಕೊಳ್ತಾರೆ. ಹಾಗೆ ಇಲ್ಲಿ ಕೆಲವು ಗುಣಗಳು ಕಾಮ ಕ್ರೋಧ ಲೋಭ ಮೋಹ ಮದ ಇಷ್ಟೆಲ್ಲ ಆಗ್ಯಾವ. ಈಗ ಬಂದಿರತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದು 11ನೇ ಅಧ್ಯಾಯದಲ್ಲಿ ದ್ವೇಷ ಅಥವಾ ಮತ್ಸರ, ಇದು ಹರಿಷಡ್ವರ್ಗದಲ್ಲಿ ಅದು ಕೂಡ ಬಂದಿದೆ. ಅದಕ್ಕಾಗಿ ಇಲ್ಲಿ ಧೂಮ್ರ ಲೋಚನ ಅಂತ ಬಂದ. ಧೂಮ್ರ ಲೋಚನ, ಲೋಚನ ಅಂದ್ರೆ ಕಣ್ಣು, ಲೋಚನ ಅಂದ್ರೆ ಕಣ್ಣು. ಧೂಮ್ರ ಅಂತಂದ್ರೆ ಒಂದು ನಮೂನೆ ಕಪ್ಪು ಹೊಗೆ, ಕಪ್ಪು ಹೊಗೆ. ಈಗ ಮನ್ಯಾಗ ಈಗಂತೂ ನೀವು ವರ್ಷಗಳವು ದ್ಯಾಸದವು ಸರಿ, ನಿಮ್ಮ ಕಣ್ಣ ಹೇಳ ಬರೋಲ್ಲ, ಹೊರಗೆ ಕಣ್ಣ ಹೇಳ ಬರ್ತದೆ ನೋಡಿ ಬರ್ಲಿಕ್ಕಂದ್ರೆ, ಹೌದಾ? ಆದ್ರೆ ಒಲಿ ಹಚ್ತಿತ್ತು, ಹತ್ತಿ ಕಟ್ಟಿಗೆ ತೊಗರಿ ಕಟ್ಟಿಗೆ ಹಿಂಗೆಲ್ಲ ಹಚ್ತಿದ್ರು. ಅವಾಗ ಅವ್ನು ಹಚ್ಚಿದ ಕೂಡಲೆಲ್ಲ ಸ್ವಲ್ಪ ಹೊಗೆ ಬರ್ತದೆ. ಆ ಹೊಗೆ ಹೆಂಗೆ ಬರ್ತಿತ್ತು ಅಂತಂದ್ರೆ ಮ್ಯಾಗ ಒಂದು ಗಡಿಗೆ ಇಟ್ಟಿದ್ರು, ನೀರು ತುಂಬಿ ಇಟ್ಟಿದ್ರು ಅಂತಂದ್ರೆ ಇದೇನು ಒಲಿ ಕುಟುಂಬ ಮಾಡಿ ಬೆಂಕಿ ಹಾಕಿರ್ತದ, ಆ ಗಡಿಗೆಯಾಗಿದ್ದಷ್ಟು ನೀರು ಕಣ್ಣಾಗ ಬರ್ತದೆ. ಈಗ ಮುಂಜಾನೆ ಮುಗಿದ್ರು ಮುಗಿದ ನೀರಲ್ಲಿ ಕಸ ಕಷ್ಟಲ್ಲ, ಯಾಕೆ ಅವ್ರು ಇರ್ತಾರಂದ್ರೆ ನಿಮ್ಗೆ ಅದು ಕೆಲಸ ಆಗೋದು ತಗೊಂಡು ನೀರಲ್ಲಿ ಯಾವಾಗ ಹಚ್ತಿರ್ತಾರೆ, ಗೊತ್ತಲ್ಲ ನಿಮ್ಗೆ ಮುದುಕು ಕೆಲಸ ಅದ. ಯಾವ್ದು ಕೂಡ ನೀರಲ್ಲಿ ಕುಟುಂಬ ಮಾಡೋದು, ನೀರು ಕಾಸೋದು. ಈಗಂತ ಕೊಯ್ಲ್ ಅದಾವ, ಇದನ್ನು ಅದಾವ. ಹೊಗೆ ಅನ್ನುವಂಥದ್ದು ಬಂದ ಕೂಡಲೇ ಕಣ್ಣು ಮಂಜಾಗಿ ಒಂದವನಿಗೆ ಕೆಂಪು ಆಗ್ತದೆ ಆ ಹೊಗೆ ಬಂದ. ಅದಕ್ಕೆ ಧೂಮ್ರ ಅದು ಹೊಗೆ. ಆ ಹೊಗೆಯನ್ನ ಅನುಭವಿಸ್ತಕ್ಕಂತಹ ಅದು ಕಣ್ಣು ಉಳಿತಿರ್ತಾವೆ. ಅವಾಗ ಒಂಥರ ಕಣ್ಣು ಮುಚ್ಚಿತೋ ಇದು ಕಳೆದ ಅನ್ನೋ ಭಾಗಕ್ಕೆ ಕಣ್ಣು ಮುಚ್ಚಾಕೋ ಬರೋಂಗಿಲ್ಲ, ತೆಗೆಯಾಕೋ ಬರೋಂಗಿಲ್ಲ, ಕಣ್ಣೀರು ಹೋಗ್ತಿರ್ತಾವ. ಅಂಥ ಕೆಂಪು ಕಣ್ಣುಗಳನ್ನು ಹೊಂದಿಕೊಂಡಿರ್ತಕ್ಕಂತಹ ಅರೆ ಅರೆ ಕಣ್ಣುಗಳನ್ನು ತೆಗೆದಿರುವಂತಹ ಧೂಮ್ರ ಲೋಚನ ಸ್ಪಷ್ಟ ನೋಡಾಕೂ ತಯಾರಿಲ್ಲ, ಕಾಣಾಕೂ ತಯಾರಿಲ್ಲ. ಸುಮ್ಮನೆ ಹೇಳ್ತೇನೆ ನಿಮ್ಗೆ, ನಾ ಕಣ್ಣದ್ದು ಹೇಳ್ತೇನೆ. ಈ ಶೆರೆ ಕೊಡೋರು ಅರ್ನಿಸ್ತಾಗಿರ್ತಾರ, ಅವ್ರು ಏನು ಮಾತಾಡ್ತಿರ್ತಾರೋ ಹ್ಯಾಂಗೋ ಅವು ಕಣ್ಣು ನೋಡ್ತಿರ್ಬೇಕು, ಅವು ಕಣ್ಣು ಅಲ್ಲೇ ಇರ್ತಾವೆ. ಆ ಕಣ್ಣು ಕೆಂಪು ಕಾಣಿಸಬಾರ್ದು ಒಂದು ನಮೂನಿ ಚಸ್ಮಾ ಅದಾವ, ನೋಡಿದವ್ರಿಗೆ ಆ ಕಣ್ಣು ಹಂಗೆ ಕಂಡಿರಬಾರ್ದು. ಇದು ಧೂಮ್ರ ಲೋಚನ ಹೇಳ್ತಾನೆ. ಈಗ ಲೋಚನ ಅಂದ್ರೆ ಕಣ್ಣು, ಧೂಮ್ರ ಅಂದ್ರೆ ಕೆಂಪು ವರ್ಣದಿರ್ತಾವೆ. ಅವಾಗ ಅಂಥ ಒಂದು ಕನ್ನಡಕ ಹಾಕೊಂಡಿರ್ತಾರಲ್ಲ, ಕನ್ನಡಕ ಹಾಕೊಂಡಿಲ್ಲ ಇವ ಧೂಮ್ರ ಲೋಚನ, ಅವನ ಕಣ್ಣ ಅಂತ. ಆದರೆ ಬಹಳ ಭೀಕರವಾಗಿರ್ತಕ್ಕಂಥ ರಾಕ್ಷಸ. ಶುಂಭಾನಿಶುಂಭರ ಸೈನಿಕರಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥ ರಾಕ್ಷಸ ಯಾವಾಗ ಧೂಮ್ರ ಲೋಚನ. ಸುಗ್ರೀವ ಸುದ್ದಿ ತಗೊಂಡು ಬಂದ, ಹೇಳಿದ ಇಲ್ಲ ಯಾಕೆಂದ್ರೆ ಕಂಡೀಷನ್ ಐತಿ, ಚಂಡಮುಂಡರು ನೋಡಿದ್ದು ಸತ್ಯ, ನೀನು ಭೇಟಿ ಆಡಕ್ಕೆ ಬಂದಿದ್ರಲ್ಲ ಅವ್ರು ನೋಡಿದ್ದು ಸತ್ಯ. ಭಾಳ ಭಯಾನಕದ ಹೆಣ್ಮಗಳು, ಭಾಳ ಮುಗ್ಧನೂ ಕೂಡ ಅದಾಳ, ಅಷ್ಟೇ ಸುಂದರವತಿಯರ, ನಿನಗೆ ಯೋಗ್ಯವಾಗಿರ್ತಕ್ಕಂಥ ಹೆಂಡತಿಯೇ ಕರೆ. ಆದರೆ ಸ್ವಲ್ಪ ಕಂಡೀಷನ್, ನೀನೇ ಬಂದು ಯುದ್ಧವನ್ನು ಮಾಡಿ ನೀವು ಸೋಲಿಸ್ಬೇಕಂತ
ಅವಾಗ ಅವರು ನಿನ್ನನ್ನು ಮದುವೆ ಹಾಕಿದ್ರು. ಸೋಲಿಸ್ಬೇಕು. ಸೋತಾಗ ಅವನು ಸಹಜವಾಗಿ ನಿನ್ನ ಮದುವೆ ಆದಾಗ ಸಿಟ್ಟು ಬಂದು ಒಬ್ಬ ಹೆಣ್ಮಗಳನ್ನ ಯುದ್ಧ ಮಾಡ್ತಾರ. ಎಂಥ ಮಾತಿದ್ರು, ಎಂಥವ್ರು ನೀವೆಲ್ಲ ನನಗೆ ಹೆಂಗೆ ಗೊತ್ತಾಗಲಿಲ್ಲೋ, ನಾ ಗಂಡಸರು ಗೊತ್ತಲ್ಲ ಆಯ್ತಲ್ಲ ನನಗೆ, ನೀವು ಬೇಕನ್ನ ಸುಗುರಿ ನೀ ಸರಿಯಾಗಿ ಮಾಡ್ತೀಯ. ಗೊತ್ತಿತ್ತು ಶುಂಭನಿಗೆ ನೀವು ಜಾಣದ ಅಂತ ತಿಳ್ಕೊಂಡು ಅಷ್ಟೆಲ್ಲ ಮಾತನಾಡಿದ ನಂತರದಲ್ಲಿ ಅವನಿಗೆ ಅನಿಸ್ತು, ಇಲ್ಲ ಹಂಗೆ ಆಗೋದಿಲ್ಲ, ನೀನು ತಿಳ್ಕೊಂಡಂಗಿಲ್ಲ. ಸತ್ಯವಾಗಿಯೂ ಕೂಡ ಬಹಳ ಭಯಾನಕವಾಗಿರ್ತಕ್ಕಂಥ ಆ ಹೆಣ್ಮಗಳು ಆಕೆ ಇದ್ದಾಳೆ, ಆಕೆಯನ್ನು ನೀನು ಬಂದು ಜಯಿಸ್ಬೇಕಂತ ಇದನ್ನು ನೆನಪು ಬಿಟ್ಕೊಟ್ಟಿದ್ದೆ. ಅವನು ಸರ್ಕೊಂಡ. ಯಾಕಂದ್ರೆ ಆಕೆ ಎಲ್ಲ ಆಕಾರವನ್ನು ನೋಡಿದ, ಆಕೆಯ ವಿಕಾರವಾಗಿರ್ತಕ್ಕಂಥ ಅದನ್ನೂ ನೋಡಿದ. ಇಷ್ಟೆಲ್ಲ ನೋಡಿದಂತಲ್ಲಿ ಬಂದು ವರದಿ ಮಾಡಿದ್ದಲ್ಲ, ಅವಾಗ ಅವನಿಗೆ ಅನ್ನಿಸ್ತು, ಶುಂಭನಿಗೆ ಅನ್ನಿಸ್ತು, ಆಯಿತು ಧೂಮ್ರಲೋಚನ ಕರಿ ಹೋಗಲಿ, ಮುಂದೆಲೇ ಹಿಡಿದು ಎಳೆಕೊಂಡು ಬಾ ಅಂತ. ಮುಂದೆಲೇ ಹಿಡಿದು ಎಳೆಕೊಂಡು ಬಾ ಅಂದ್ರೆ ನೀವು ಸಾಮಾನ್ಯ ಶಬ್ದ ಬಳಸ್ತಿರಲ್ಲ, ಹಿಂದಿನ ಬೇರೆ ಇದು ಬೇರೆ. ಏನದು ಜುಪುರಿ, ಆ ಶಬ್ದ ಬಳಸ್ತಾರಿಲ್ಲ ಅವರು. ಮುಂದೆಲೇ ಹಿಡಿದು ಎಳೆಕೊಂಡು ಬಾ ಅಂತ. ಮುಂದಿನ ಕೂದಲ ಹಿಡಿದು ತೆಗೆದು ಜುಪುರಿ ಹಿಡಿತೊಂಬ. ಹೆಂಗೆ ಕಳಿಸ್ಕೊಡ್ತಾನಂತಂದ್ರೆ ಪರಿಸ್ಥಿತಿ ಹೇಳಕ್ ಬರುವುದಿಲ್ಲ ಅಂತ ತಿಳ್ಕೊಂಡು ಇದು ಹೇಳ್ತಾರವರು. ಎಷ್ಟು ಸೈನಿಕರು ಅಂತಂದ್ರೆ 10 ಖರ್ವ ಬರೆ ಸಹಿತನ ಮಕ್ಕಳಿದನು ಧೂಮ್ರಲೋಚನ. ಖರ್ವ ಅಂತಕ ಯಕಂ ದಹಂ ಶತಂ ಸಾವಿರ ದಶಸಾವಿರ ಲಕ್ಷ ದಶಲಕ್ಷ ಕೋಟಿ ದಶಕೋಟಿ ಅಬ್ಜ ದಶಾಬ್ಜ ಖರ್ವ. ಎಷ್ಟು ಲೆಕ್ಕ ಹಾಕಬೇಕು? ಇಷ್ಟು ಜನ ಸೈನಿಕರು ಹೊಂಟಾನ ಹೆಣ್ಮಗಳಂತೆ. ಎಷ್ಟಾಯಿತು ಅಂದ್ರೆ ಇದು 1000 ಕೋಟಿ. ಸಾಮಾನ್ಯವಾಗಿ ಹೆಣ್ಮಗಳು ಕೂತಾಳಲ್ಲಿ ಅಂದ್ರೆ ಇದ್ರ ಮೇಲೆ ತಿಳ್ಕೋಬೇಕು, ಇದು ಎಷ್ಟರ ಮಟ್ಟಿಗೆ ಇದರಲ್ಲಿ ಒಂದು ಪುರುಷತ್ವದ ಅಂತಕ್ಕಂಥ ಕಳಿಸ್ಕೊಡ್ತ. ಅವಾಗ ನಿತ್ಯ ವಸ್ತು ಆದ ದೇವಿಯ ಹಿಮಚಲದಿ ಕಂಡು ನೋಡಿದ. ನಿತ್ಯ ವಸ್ತು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಶಬ್ದ. ಅಂದ್ರೆ ನಿತ್ಯ ವಸ್ತು ಅಂತಂದ್ರೆ ತ್ರಿಕಾಲ ಅಬಾಧಿತವಾಗಿರ್ತಕ್ಕಂಥದ್ದು. 3 ಕಾಲದಲ್ಲೂ ಕೂಡ ಇದು ಎಂದೂ ಕೂಡ ನಾಶ ಆಗದಂಥ ಒಂದು ವಸ್ತು ಇದರ ನಿತ್ಯ ವಸ್ತು ಆದ ದೇವಿಯ ಹಿಮಚಲದಿ ಕಂಡು ಹತ್ತರಿಳಿದನು. ಬಂದು ಆಕೆ ಅಂತಕ ಇಳಿದ. ಹತ್ತರಿಳಿದನು, ತೀರ ಅತಿ ಸಮೀಪ ದೇವಿಗೆ. ಆ ದೇವಿಗೆ ಅತಿ ಸಮೀಪ ಇಳಿತಾನ. ಒತ್ತಿ ಮಾತಾಡಿದನು ಬಲ. ಸುಮ್ಮನೆ ಕೂತಿದ್ದಾಗೆ ಕಿವಿಡಿ ತಿಳ್ಕೊಳ ನೀವು. ಹಾಗೆ ಕಿವಿಡಿ ತಿಳ್ಕೊಳ. ಈಗ ನಮ್ಗೆ ಅಕಸ್ಮಾತ್ ನನಗೆ ಕಿವಿ ಕೇಳಿಸ್ಬೇಕಂತಂದ್ರೆ ನಿಮಗೂ ಕೇಳಿಸ್ದಾಕಿರಕ್ಕಂತೂ ಭಾಳ ಜೋರು ಮಾತಾಡೋದು ಗೊತ್ತ ನಿಮ್ಗೆ, ಗೊತ್ತ? ಹಾಗೆ ನೀವೇನು ತಿಳ್ಕೊಂಡ್ರ ಈ ಹೆಣ್ಮಗಳು ಇಷ್ಟು ದೊಡ್ಡ ಕೆಲ ಅಂದಾಗ ಇವನು ಭಾಳ ದೊಡ್ಡದಾವು, ನಾನು ದೊಡ್ಡ ಧ್ವನಿ ಮಾಡಿರ್ತೇನೆ ಹೇಳ್ಬೇಕಂತ ತಿಳ್ಕೊಂಡ್ರು ಹೇಳಿ ಮುಂದೆ ಬಂದಂತಾನ. ಒತ್ತಿ ಮಾತಾಡಿದನು ಬಲಸಹ ವ್ಯಕ್ತಿ ಬಂದನು ಧೂಮ್ರಲೋಚನ ನಾನು ಕೇಳಂದ. ಇಷ್ಟೆಲ್ಲ ಸೈನಿಕರು ತಗೊಂಡ್ಬಂದೇನಲ್ಲ, ನನ್ನ ಹೆಸರು ಧೂಮ್ರಲೋಚನ ಅಂದ. ಅಂದು ಸುಮ್ಮನೆ ಇರಲಿಲ್ಲ, ಬಂದರೊಡಿತು. ಒಳ್ಳೆ ಮಾತಿಗೆ ಬಂದಿ ಸರಿ, ಬಾರದಿದ್ದೊಡೆ ಮುಂದೆನೆ ಹಿಡಿದೆಳೆಕೊಂಡು ತರಬಹುದು ಎಂದು ಆಜ್ಞೆಯ. ನಮ್ಮ ರಾಜ ಹಿಂಗೆ ಹೇಳಿ ಕಳಿಸ್ಯಾನ, ನಿನ್ನೆ ಹಿಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ಯಾನ. ಹಿಂಗೆ ಆಜ್ಞೆಯದಾತು ಶುಂಭನದೆಲ್ಲೂ ಫಲದೇವಿ. ಅವಾಗ ಹಿಂಗೆ ನಾನು ಆಜ್ಞೆ ಆಗೈತಿ ದೇವಿದು ಅಂತ ತಿಳ್ಕೊಂಡು ಅವ ಹೇಳಿದ. ಇನ್ನೂ ಏನೇನು ಮಾತಾಡಿಲ್ಲ, ಅದು ಸತ್ತಾಗಿ ಬೆಳೆಸಾದ ನಾವು ಮುಂದೆ. ಅಂದು ಹೂಂಕರ ಮಾಡಿ ಅವೇನೋ ಅಕ್ಕೇನೋ ಅಂದಿಲ್ಲ.
ಶುಂಭರಾಜನಿಂದ ಬಂದಿದ್ದೇನೆ, ಇಷ್ಟು ಜನ ಸೈನಿಕರನ್ನು ತಗೊಂಡು ಬಂದಿದ್ದೇನೆ, ನಾನು ನಿನ್ನಲ್ಲಿ ಹಿಡ್ಕೊಂಡು ಮುಂದೆಲೆ ಹಿಡ್ಕೊಂಡು ಬಾ ಅಂತಕೊಂಡು ನಮ್ಮ ರಾಜನ ಆಜ್ಞೆ ಆಗಿತ್ತು ಅಂತ ಅಂದಾಗ ಏನೂ ಮಾತಾಡಲಿಲ್ಲ, ಏನೇನೇನೇನೂ ಇಲ್ಲ, ಹ್ಞೂ ಅಂದು. ಏನು ಹ್ಞೂ ಇಷ್ಟ ಅಂದಾಳ. ಇಷ್ಟ ಅಂದಕ್ಕನ ಪೆಟ್ರೋಲ್ ಹಾಕಿ ಸುಟ್ಟಂಗ ಆಗ್ತಾವ್ರಿ, ಬೂದಿ 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 ಆಗಿಬಿಟ್ಟ. ಅಂದು ಹುಂಕರ ಮಾಡಿ ಭಸ್ಮವು ಅಂದ ಅವನ ಆಗಲು ಧೂಮ್ರಲೋಚನ. ಇಂದು ಏನು ಹೇಳುವುದು ಆ ಪರಬ್ರಹ್ಮ ರುದ್ರವರು ಭಯಂಕರ. ಯಾವ ಆಕಾರ ತಾವಪ್ಪ ಆಕಾರ ತಾಕಂತಿದ್ರು ಸೊಟ್ಟು ಬಿದ್ದುಬಿಟ್ಟ. ಈ ಆಕೆಗೆ ಮಾತಾಡಿ ಏನೇನು ಯಾವ ಶಬ್ದಗಳು ಹೊರದಿದ್ದಿಲ್ಲ. ಒಣಗಿದ ರೌದಿ ಐತಿ, ಒಣಗಿದ ರೌದಿ, ಒಣಗಿದ ವಾಣಿ ರೌದಿ ಅಂತ ರೌದಿಸ್ಬಿಡ್ತಾರಲ್ಲ, ಕೆಟ್ಟ ಒಣಗೈತಿ. ಬಿಸಿಲು, ಮೇ ತಿಂಗಳ ಬಿಸಿಲು, ದೊಡ್ಡ ಗುಂಪೈತಿ, ರೌದಿದು ಒಣ ರೌದಿದು. ಅದ್ರ ಮ್ಯಾಲ ಒಂದು 5 ಲೀಟರ್ ಪೆಟ್ರೋಲ್ ಹಾಕ್ಯಾರ. ಕಡ್ಡಿ ಹೊಡೆದು ಹೊಡೆದ ಒಂದು ತಾಸಿಗೆ ಸುಡ್ತತ್ತು, ಒಂದು ಮಲ್ಗಿ ಸುಡ್ತದ. ಒಂದು ಕ್ಷಣ ಮೊದಲ ಒಣಗಿದ್ರು ಅವರು, ಆಮೇಲೆ ಪೆಟ್ರೋಲ್, ಮಧ್ಯಾಹ್ನ ಬಿಸಿಲು, ಎಲ್ಲ ಕುಡ್ಯಾವ. ಒಂದು ಕಣ್ಣು ಮುಚ್ಚಿ ಕಣ್ಣು ಸುಟ್ಟು ಹೋಗ್ಬಿಟ್ಟದ. ಇದು ಹಾಗಾಗಿಲ್ಲ, ಇದು ಅದಕ್ಕಿಂತ ಸ್ಟ್ರಾಂಗ್. ಹ್ಞೂ ಕಲಾಸ, ಏನೇನೋ ಬಂದಿಲ್ಲ. ಅಂದು ಹೂಂಕರ ಮಾಡಿ ಭಸ್ಮವು ಅಂದು ಆದಲು ಧೂಮ್ರಲೋಚನ. ಇಂದು ಏನು ಹೇಳುವುದು ಆ ಪರಬ್ರಹ್ಮ ರುದ್ರವನು, ಆ ಉಗ್ರವನ್ನ, ಆ ಸಿಟ್ಟನ್ನು ಏನಂತ ಹೇಳುವುದು. ಅವಾಗ ಸುಡಲು ಧೂಮ್ರಾಕ್ಷನು, ಅವಾಗ ಅವನು ಸುಟ್ಟು ಬಿದ್ದ. ಇನ್ನು ಎಷ್ಟು ಬಂದಿದ್ದಲ್ಲಿ 10 ಕರ್ವ ಸೈನಿಕರು. ಎಲ್ಲ ಸೈನಿಕರು ವಿಚಾರ ಮಾಡಿದರು, ಇದು ಹಿಂಗಾದ್ರೆ ಇದು ಕೆಲಸ ಆಗೋದಿಲ್ಲ, ಆಕೆ ಜೋಡಿ ಯುದ್ಧ ಮಾಡೋದು ಬೇಡ, ಏನೂ ಮಾಡೋದು ಬೇಡ, ನಾವು ಬಲಿ ತಂದೇವಿ. ಹಂದಿ ಹಿಡಿಯೋದು ಬಲಿ ತಗೊಂಡ್ಬಂದೀವಿ, ಬಲಿ ಹಾಕ್ಬಂದಿದ್ದೀವಿ. ಎಲ್ಲರೂ ನೋಡ್ಕೊಂಡು ಎಲ್ಲ ಹಾಕೊಂಡು ಎಲ್ಲ 10 ಮಂದೆ ಮಾಡಿರ್ತದೆ. ಅದು ಹಿಮಾಲಯ ಪರ್ವತದ, ಅದನ್ನು ಅಲ್ಲಿ ಗುತ್ತಾಳೈತಿ, ಅದು ಹಿಮಾಲಯ ಪರ್ವತದಾಗ ಕಾಣಕತ್ತೈತಿ. ಇವರು ಬಲಿ ಒಪ್ಕೊಂಡು ಬಂದಂಗ ಅದು ಹೆಚ್ಚ ಆಗೈತೆ. ಅಗಲ ದೇಹ ಅತ್ಯತಿಷ್ಠದ ಶಾಂಗುಲಂ ಕೇಳಿದ ಶಾಸ್ತ್ರ. ಆಕಾಶ ಎಲ್ಲಿವರೆಗೆ ಇದೆ? ಆಕಾಶಕ್ಕೆ ಗೋಡಿಗೆಯಲ್ಲಿ ಸೀಮೆ ಹಾಕ್ಯಾರಂದ್ರೆ ಇಲ್ಲ, ಶಿವಾಪದ ಸೀಮೆ ಇಲ್ಲ, ಈ ಕಡೆ ದ್ಯಾಮಪದ ಸೀಮೆಗಳು ಹಾಕಿಲ್ಲ, ಏನು ಹೇಗೋ ಹಾಗೆ ದೇವಿಯ ಆ ಶರೀರ ಅಂತಕ್ಕಂಥದ್ದು ಅಜಾನಭಾವವಾಗಿರ್ತಕ್ಕಂಥದ್ದು ಹಾಕಿದ್ರು. ತಮ್ಮ ತಿಳಿದು ಪೈಕಿ ಹಾಕಿದ್ರಷ್ಟೇ. ಬೇಲಿಯನ್ನು ಹಾಕ್ಕೊಂಡ್ರು, ಹಿಡಿಬೇಕು ಅಂತಂದ್ರು. ಬೇಲಿ ಮಗ ಆಗಲ್ಲ, ಆಕೆ ಆಯುಧ ಅಂತ ಒಳ್ಳೆದು ಹಾಕಿ ಅಂತ ಇಡೀ ದೇಹದ ಆಯುಧ ಎಲ್ಲವನ್ನ ಕೊಚ್ಚಿ ಹಾಕ್ತಾರೆ. ಎಲ್ಲ ಮುಗಿತು. ಮುಗಿದ ನಂತರದಲ್ಲಿ ಮತ್ತದು 10,000 ಸೈನಿಕರದಾನಂತಂದ್ರೆ ಈಕೆ ಒಂದು ಕಡೆ ಎಲ್ಲವರು ಹಿಂದಿದ್ದವ್ರು ಹಿಂದೆ ಇರೋಲ್ಲ, ಮುಂದಿದ್ದವ್ರು ಮುಂದೆ ಇರೋರು. ಕೊನೆಗೆ ಎಲ್ಲ ಅಷ್ಟು ಏನೇನು 10 ಕರು ಸೈನಿಕರು ಎಲ್ಲ ಮುಗಿದು ಅರಸೀವಲೆ ಇದ್ದದ್ದು ಒಂದಿಷ್ಟು ಹಿಂದಿತ್ತು. ಸುಂಬರ್ಗಿ ಸೈನಿಕರು, ರಾಜ್ಯಕ್ಕೆ ಸೈನಿಕರು ಅಷ್ಟು ಮೂಡಿದ್ದು ಲಾಸ್ಟ್ ಅವ್ರು ಎದ್ಕೋತ ಹೋಗಿ ವರದಿ ಮಾಡ್ತಾರೆ. ಅದೇನು ಸಾಮಾನ್ಯ ಹೆಣ್ಮಗಳಲ್ಲ, ಅದು ಭಯಾನಕವಾಗಿರ್ತಕ್ಕಂಥ, ರುದ್ರ ಭಯಂಕರವಾಗಿರ್ತಕ್ಕಂಥ ಅದೊಂದು ಮೂರ್ತಿಯಲ್ಲಿ ಅಂತ ತಿಳ್ಕೊಂಡು ಅಂದಾಗ ಕೇಳಿದನು ಮಹಾಶಂಭ ಹೆಂಗಸು ಕಾಳಗವ ಮಾಡಿದ. ಈಕೆ ಹಿಂಗಾದರೆ, ಈಕೆ ಯುದ್ಧ ಹಿಂಗಾಗಿತ್ತು ಅಂದ್ರೆ ಎಷ್ಟು ಹಿಂಸಾಪ ಭಯಂಕರವಾಗಿರ್ತಕ್ಕಂಥ ಶಿಖರದಲ್ಲಿತ್ತು. ಸಿಂಹ ಮಕ್ಕೊಂಡಿತ್ತು, ಎಲ್ಲ ನೋಡಿತ್ತು ಸಿಂಹ ಎತ್ತು. ತನಗೆ ಎಷ್ಟು ಕರೀಬೇಕೋ ಅಷ್ಟು ಕರಿ, ಏನು ಉಳಿಸಲಿಲ್ಲ.
ಸಿಂಹಾದ ಭಯಂಕರವಾಗಿರ್ತಕ್ಕಂತಹ ಪ್ರಾಣಿ ಹಲ್ಲು ತಿಂತಕ್ಕಂಥದ್ದು ನಖಗಳಿಂದ ನನ್ನ ಹಲ್ಲುಗಳಿಂದ ಎಷ್ಟು ಸಾಧ್ಯವೋ ಎಲ್ಲ ತೆರೆದು ಹೋಗಿಬಿಟ್ಟು ಅವಾಗ ಇದನ್ನು ನೋಡಿ ಅಂಗಿ ಹೊರಟು ರಾಕ್ಷಸ ಇವರೆಲ್ಲ ಹೋದ ನಂತರ ಕೊಟ್ಟನಾಗಲೇ ಅಪ್ಪಣೆಯನ ಹಿತ್ತ ಚೆನ್ನ ಮುಂಡರಿಗೆ ಮತ್ತ ಅದೇ ಮಾಡ್ತಾರೆ. ಮೊದಲು ಹೋಗಿ ಕಾರ್ಬಾರ್ ಮಾಡಿದ್ರು ಯಾರು ಚೆನ್ನ ಮುಂಡ ಹಾಕಿ ಹೋಗಿದ್ರು. ಅವಾಗ ಅವ್ರು ಹೋಗಿ ಸಂಶಯ ಬಂತು, ಅವ ನೋಡಿದ ಹೆಣ್ಮಗಳು ಬೇರೆನೋ, ನೀವು ನೋಡಿದ ಹೆಣ್ಮಗಳು ಬೇರೆನೋ, ನೀವು ಹೋಗಿದ್ದು ಬೇರೆ ಕಡೆನೋ, ಯುದ್ಧ ಮಾಡಿದವರು ಯಾರು, ಇದೆಲ್ಲ ತಪ್ಪು, ಅಡ್ರೆಸ್ ತಪ್ಪು ಹೋಗಿತ್ತು, ವಿಳಾಸ ತಪ್ಪು ಹೋಗಿರ್ತದೆ ಅಂತ ಹೇಳ್ಕೊಂಡು ವಿಚಾರ ಮಾಡಿ ಇರಬಹುದು, ನೋಡೋಣ ಹೆಣ್ಮಗಳನ್ನ ನೋಡೋದು ಬೇಡ ಅಂತ ಹೇಳ್ಕೊಂಡು ಇಷ್ಟು ಜನ ಎಲ್ಲ ಸೈನಿಕರು ಸತ್ತಾದ್ಮೇಲೆ ಯಾಕೆಂದ್ರೆ ಸಾಮಾನ್ಯ ಹೆಣ್ಮಗಳಿಲ್ಲ ನೋಡೋಣ ಹೇಳಿ ಚೆನ್ನ ಮಠ ಇದ್ದು ಬೇರೆ ನಡೆ ಕಟ್ಟಿ ತಲೆಗಳಲ್ಲಿ ಏಳು ಬಲಸಹ ದುಷ್ಟ ಸಿಂಹವ ಮಡುಹಿಸಿದಲ್ಲಿ ಗಟ್ಟಿಯಾಗಿರಿ ಎಂದು ಕೋಪದ ಸುರಕತೆ ನೋಡಿದ. ಆಕೆನ ಹಿಡ್ಕೊಂಡು ಬಂದು ಇಲ್ಲಿ ಬೈದು ತನ್ನ ನೀವು ಆಮೇಲೆ ಆನಂದ ಭೇಟಿಯಾಗೋದು, ಅಲ್ಲಿ ತನಕ ಇಂಥ ಸುದ್ದಿ ತರಕ ಹೋಗಬೇಡ್ರಿ ನೀವು ಅಂದಾಗ ಅತ್ತ ದೇವಿಯು ದೈತ್ಯ ಬಲ ಅವರು ಹೊತ್ತು ನೋಡುತ್ತ ಸರ್ವದಿ ನಿಜರ. ಈಗಂತೂ 10 ಕರು ಸೈನಿಕರನ್ನ ನುಂಗಿ ನೀರು ಕುಡಿದ್ರೆ ಹಪ್ಪಳ ತಿನ್ನಂಗೆ ಆಗೈತಿ, ಇನ್ನೂ ಏನು ಕಳಿಸ್ತಾರೆ ಆಕೆ ಗೊತ್ತಿತ್ತು ಇವ್ದು ಏನು ಬಲ ಅಂತ, ಇನ್ನೂ ಏನು ಕಳಿಸ್ತಾರೆ ಅಂತ ಹೇಳ್ಕೊಂಡು ತಯಾರಾಗಿ ಕೊಟ್ಟಿದ್ದಾಳ. ಕೊತ್ತಿ ಕಳೆಯಲು ಆವಾಗಿರುತ್ತದೆ ಮತ್ತೆ ಅವವಾಗಿರುತ್ತದೆ ಬೆಳೆದೆ ಚಿತ್ತದಲ್ಲಿ ನೆರವೇರಿಸಿದಾನಂತ. ಚಿತ್ತದಲ್ಲಿ ನೆರೆದು ತಾನು ಮತ್ತೆ ತನ್ನ ಯಾವ ಸ್ಥಿತಿ ಇತ್ತು ಬ್ರಹ್ಮಾಕಾರ ಅದೇ ಸ್ಥಿತಿಯಲ್ಲಿ ನಾನು ಕುಳಿತುಕೊಳ್ತಾಳೆ ಏಕಾಂತದಲ್ಲಿ. ಆನಂತರ ಈ ಸುದ್ದಿಯನ್ನು ತೆಗೆದುಕೊಂಡು ಬಂದಿರತಕ್ಕಂಥವರು ಈಗ ಚಂಡಮುಂಡ ಅಂತಕ್ಕಂಥ ಇಬ್ಬರು ರಾಕ್ಷಸರನ್ನ ಕಳಿಸಿಕೊಡ್ತಾರೆ. ಶುಂಭರಾಜ ಯುದ್ಧ ಇಟ್ಟಾರೆ, ಅದನ್ನು ನೋಡೋಣ. ಜೈ ಮಂಗಲಂ ಜೈ ನಮಃ ಹರ ಹರ ಮಹಾದೇವ. ಓಂ ಭಯಂಕರ ರೂಪದಲ್ಲಿ ತಾಳೆ ಅದು ದ್ವೇಷದ ರೂಪಕ್ಕೆ ತಾಳುತ್ತದೆ, ಕೊನೆಗೆ ವತ್ಸದ ರೂಪದಲ್ಲಿ ತಾಳುತ್ತದೆ. ದ್ವೇಷ ಎಷ್ಟು ವರ್ಷ ಅಂತಂದರೆ ಅದಕ್ಕೆ ಭೀತಿ ಅಂತಕ್ಕಂಥದ್ದು, ಸಾಯುವವರೆಗೂ ಕೂಡ ದ್ವೇಷ ಅಂತಕ್ಕಂಥದ್ದು. ದುರ್ಯೋಧನ ಇದ್ದ ಎಲ್ಲಿವರೆಗೆ ದ್ವೇಷ ಮಾಡಿದ ತಾನು ಸಾಯುವವರೆಗೂ ಕೂಡ. ಯಾವಾಗ ಭೀಮ ವಿಷಂಪಾಯನ ಸರೋವರದ ದಂಡೆ ಊರುಭಂಗ ತೊಡೆಯನ್ನು ಬಡಿತಾನೆ, ಎಲ್ಲಿವರೆಗೆ ಅದು ದ್ವೇಷ ಅಂತಕ್ಕಂಥದ್ದು, ದಯಾದಿ ಮತ್ಸರ ಅಂತಕ್ಕಂಥದ್ದು ಅಷ್ಟು ಭೀಕರವಾಗಿರ್ತಕ್ಕಂಥದ್ದು. ಅದು ಒಂಥರ ಧೂಮ್ರಲೋಚನ ರಾಕ್ಷಸಿ ಇದ್ದ ಹಾಗೆ ನಮ್ಮ ಶರೀರದಲ್ಲಿ. ಅದಕ್ಕಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಅಂತಕ್ಕಂಥ ಆದಂಥವೆಲ್ಲ ಆಗಿದ್ದಾವೆ ಹಿಂದಿನ ಕಾಲದಲ್ಲಿ. ಈಗ ಬಂದಿರತಕ್ಕಂಥದ್ದು ಮತ್ಸರ ಅಂತಕ್ಕಂಥದ್ದು. ಮತ್ಸರ ಸಿಟ್ಟು ಬಂದಿತ್ತು ಅಂದ್ರೆ ಒಂದು ಪೆಟ್ಟ ಪಡ್ಕೊಂಡು ಸುಮ್ಮನೆ ಖಾಲಿ ಆಗಲಿ. ಆದರೆ ಇಡೀ ಜೀವನದ ತುಂಬಲು ಕೂಡ ಮತ್ಸರ ದ್ವೇಷ ಇಟ್ಕೊಂಡು ಕೂತೀವಿ ಅಂತಂದ್ರೆ ಮನುಷ್ಯನ ಜೀವನವನ್ನು ಹಾಳು ಮಾಡ್ತಕ್ಕಂಥ ಗುಣ ಅದು. ಅದಕ್ಕಾಗಿ ಅದು ಬೇಡ ಅಂತಕ್ಕಂಥ ಒಂದು ಸಂದೇಶವನ್ನು ಚಿದಾನಂದ ರೂಪರು ಈ ರೂಪದಲ್ಲಿ ಧೂಮ್ರಲೋಚನ ಅಂದ್ರೆ ಯಾವಾಗಲೂ ಕೂಡ ಅದೇ ಕೆಂಪು ಕಣ್ಣು ಅದರ ಶಕ್ತಿ ಇರೋದು. ಯಾರು ನೋಡೋದು ಸಹಿತ ದುರ್ಯೋಧನಿಗೆ ಜಗತ್ತೆಲ್ಲ ಇಡೀ ಜಗತ್ತೆಲ್ಲ ದುಷ್ಟನಾಗಿ ಕಂಡು, ಧರ್ಮರಾಜನೂ ಸಹಿತ ಧರ್ಮವೂ ಕೂಡ ಅವನಿಗೆ ದುಷ್ಟನಾಗಿ ಕಂಡ. ಆದರೆ ಧರ್ಮರಾಜನಿಗೆ ಮಾತ್ರ ಯುಧಿಷ್ಠನಿಗೆ ಮಾತ್ರ ಜಗತ್ತು ದುಷ್ಟಾಗಿ ಕಾಣಲಿಲ್ಲ. ಯಾಕಂದ್ರೆ ಅವನ ಕಣ್ಣ ಸ್ವಚ್ಛ ಇದ್ದು ಎಂಥ ಅನ್ಯಾಯ ಇತ್ತಂದ್ರೆ ಸಹಿತ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಕ್ಕಂಥ ಶಕ್ತಿ ಯುಧಿಷ್ಠನಿಗೆ. ಅದರಿಂದಲೇ ಧರ್ಮ ಅಂತ ಹೆಸರಿತ್ತು ಅವನಿಗೆ. ಧರ್ಮರಾಜ ಅಂತ ಬರಲಿಕ್ಕೆ ಕಾರಣ ಧರ್ಮ ಅಂತಕ್ಕಂಥದ್ದಿತ್ತು. ದುರ್ಯೋಧನ ಅಂತಕ್ಕಂಥದ್ದು ಅವನಲ್ಲಿ
ದುಶ್ಶಾಸನ, ದುರ್ಯೋಧನ, ಕೆಟ್ಟ ಶಾಸನಗಳು, ಕೆಟ್ಟ ಕಾಯ್ದೆಗಳು, ಕೆಟ್ಟ ಸ್ವಭಾವ. ದುರ್ಯೋಧನ ಅವನಲ್ಲಿ ಎಂಥದ್ದು ಅಂತ ಕೇಳಿದ್ರೆ ದುಷ್ಟವಾಗಿರ್ತಕ್ಕಂತಹ ಯೋಧ. ಆದ್ದರಿಂದ ಹಾಗಿರಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಒಳ್ಳೆಯವರಾಗಿ ಸಜ್ಜನರಾಗಿ ಬದುಕಬೇಕಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಇರಬೇಕು ಅನ್ನುವಂಥ ಒಂದು ಮಾತನ್ನು ಸ್ಪಷ್ಟವಾಗಿ ಈ 11ನೇ ಅಧ್ಯಾಯದಲ್ಲಿ ಧೂಮ್ರಲೋಚನ ಅಂತಕ್ಕಂತಹ ಒಂದು ತತ್ವ ಸಿದ್ಧಾಂತವನ್ನು ಕೊಡ್ತಾರೆ. ಈ 12ನೇ ಅಧ್ಯಾಯದಲ್ಲಿ ಚಂಡಮುಂಡ ಬರ್ತದೆ. 12ನೇ ಅಧ್ಯಾಯ ಪ್ರಾರಂಭ. ಬಹುಪರಾಕ್ರಮಿಯಾದ ಪಾರ್ವತಿಯು ಉದ್ಧತರಾದ ಚಂಡಮುಂಡರಿಬ್ಬರನ್ನು ಕೊಂಡರಿಸಿ ಚಾಮುಂಡಿ ಎಂಬ ಹೆಸರನ್ನು ಪಡೆದರು. ಗಂಡು ಹೈ ಮಮತಿ ಬಹುದಂಡರಾಗಿಹ ಚಂಡಮುಂಡರ ಖಂಡಿಸಿಯ ಚಾಮುಂಡಿಯನಿಸಿ ಕೊಂಡಳಾದೇವಿ. ಆಗಲಪ್ಪಣೆ ಶುಂಭನಿಗೆ ಶಿರವಾಗಿ ನಡೆಯಲು ಬೇಡಿದ ಹರಿದ ಆಗ ಕೂಗಿರುತ್ತಿದ್ದವರ ಹಯಾದಿಗಳು ಬೇಗ ಕೂಡಿತು ಕಾಲು ಬರದು ಕರಾಗಡೆ ದಶಕರ್ವ ಬೇಚೋ ಈ ಗಣದಿ ಕರಳಿದರು ಚಂಡ ಮುಂದರಯ್ಯಂದ. ಯಾವಾಗ ಧೂಮ್ರಲೋಚನ ರಾಕ್ಷಸ ಸತ್ತು ಹೋದ ನಂತರದಲ್ಲಿ ಸಾವಿರ ಬಲವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಧೂಮ್ರಲೋಚನ ಸತ್ತು ಹೋದ. ಅನೇಕ ಸೈನಿಕರು ಕೂಡ ಸತ್ತು ಹೋಗಿಬಿಟ್ರು. ಈಗ ಅವನು ಹೊರಡ್ತಾ ಇರೋರು ಚಂಡಮುಂಡ ಅಂತಕ್ಕಂಥ ರಾಕ್ಷಸರು ಮೊಟ್ಟ ಮೊದಲು ಆ ಹಿಮಾಚಲ ಪ್ರದೇಶದಲ್ಲಿ ಸಂಚಾರವನ್ನು ಮಾಡಿ ಆಕಸ್ಮಿಕವಾಗಿ ಏನೋ ಒಂದು ಹೆಣ್ಣು ರೂಪವನ್ನು ನೋಡಿದ್ರು, ಮೋಹಿನಿಯ ರೂಪದಲ್ಲಿ. ಅದೇ ಹೆಣ್ಣು ಮಗಳನ್ನ ಮದುವೆಯನ್ನು ಮಾಡಬೇಕಂತ ಹೋದವರೇ ಈ ಚಂಡಮುಂಡ. ಅದೆಲ್ಲ ಅರ್ಥಾಂತ ಆಗಿದ್ದು ಇವರಿಬ್ಬರಿಂದ. ಈ ಸುದ್ದಿಯನ್ನ ನಮ್ಮಲ್ಲಿ ಎಲ್ಲ ರತ್ನದಾವ, ಎಲ್ಲ ಹಾರ ಹೀರಾವಳಿಗಳದಾವ, ನಿಜ ಹೀರಾವತದಾವ, ಇಷ್ಟೆಲ್ಲ ಏನಿಲ್ಲ ನಮ್ಮಲ್ಲಿ, ಎಲ್ಲವೂ ಇದ್ದಾವೆ. ಆದರೆ ಸ್ತ್ರೀರತ್ನ ಒಂದಿಲ್ಲ. ಆ ಸ್ತ್ರೀರತ್ನ ಅಂತಕ್ಕಂಥದ್ದು ನಮ್ಮ ರಾಜನಿಗೆ ದೊರಕಿದೆ. ಅವಳನ್ನೇ ಮದುವೆ ಮಾಡ್ಬೇಕಂತ ಹೊರಟಿರ್ತಕ್ಕಂಥವರು ಯಾರು ಬಂದಾರಲ್ಲ, ಬೆಂಕಿ ಸಮೀಪಕ್ಕೆ ಹಸಿದ ರೀತಿ ಒಣದಾಗೆ ಏನ್ ಮಾಡ್ತಂದ್ರೆ ಸುಡುದು. ಹಾಗೆ ಭಯಂಕರವಾಗಿರ್ತಕ್ಕಂತಹ ಉಗ್ರದೇವತೆ ಆಗಿರ್ತಕ್ಕಂತಹ ಇವಳು ಈಗ ಕಾಕೊಂಡು ಕೂತಿದ್ದ. ನಾನು ಏನು ಹೋಗಿದ್ರು ಅವರು ಮನುಷ್ಯ ಬಂದಿರ್ತೀವ್ರಿಗೆ, ಇವರಿಬ್ಬರಿಗೆ ಮನುಷ್ಯ ಬಂದಿರ್ತ ಮದುವೆ ಮಾಡ್ಬೇಕಂತ ಹೇಳಿ ಇವ್ರದ ಮದುವೆ ಮಾಡೋದು ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ಕೊಂಡು ಯಾಕೆ ಕೂತಾಳ ಅಂತಂದ್ರೆ ಬಹಳ ವರ್ಣನೆ ಚಂದ ಮಾಡ್ತಾರೆ ಅವರು. ಕೋಪವೇರಿತು ಮುಖಕ್ಕೆ. ಆಕೆಗೆ ಭಯಂಕರ ಕೋಪ. ಶಿಖೆರೂಪಳಾದವರು ದೇಹ ಮಷಿವರ್ಣ. ಮಷಿವರ್ಣ ಅಂದ್ರೆ ಇದ್ಲಿ ಎಷ್ಟು ಸ್ವಚ್ಛ ಪೌಡರ್ ಡಬ್ಬೆ ಪೌಡರ್ ಇದ್ದಾನೆ ಅಲ್ಲ, ಇದ್ಲಿ ಕುಟ್ಟಿ ಪುಡಿ ಮಾಡಿದ್ರೆ ಎಷ್ಟು ಸೌಂದರ್ಯ ಹೊಂದಕ್ಕೆ ಹೌದಂದ್ರೆ ಅಲ್ಲ. ಇದ್ರಿಗಿಂತಲೂ ಕಪ್ಪಾಗಿರ್ತಕ್ಕಂಥದ್ದು ಮಷಿವರ್ಣ. ಆ ಪರಿಯಲ್ಲಿ ತೋರಲಿಕ್ಕೆ ಗಂಟಿಕ್ಕಲಿಕ್ಕೆ ಹುಬ್ಬುಗಳು, ಹುಬ್ಬನ್ನು ಗಂಟಿಕೊಂಡು ಕೂತಾರೆ. ಲಕ್ಷಣವನ್ನೇ ಹೇಳ್ತಾರೆ. ರೂಪ ಘೋರವೇ ಗುಣಿಯ ರೂಪಣಿ ಆ ಪರಿಯಲ್ಲಿ ಏನೆಂದರೆ ಕಾಳಿಯ ರೂಪವಾದದು ಮಹಕರಾಳದ ವದನದಲ್ಲಿ ಎಂದ ವದನಾದ ನಾರಿ. ಮಹಾಕಾಳಿಯ ರೂಪವನ್ನು ನೋಡಿಲ್ಲ, ನಾವಿಗೆ ಹೊರತಳೆದು ಮುಂದೆ ಹೇಳ್ತಾರವರು. ದೇವಿ ತೋರಿದ ಆಗ ನರಮಾವಿಭೂಷಣ. ಏನು ರಾಕ್ಷಸ ಸತ್ತಿದ್ವಲ್ಲ, ರುದ್ರಾಕ್ಷಿ ಸರ, ಅವನೊಂದು ಚೆಂಡಿದ್ವಲ್ರಿ, ಅಂಥವು ಎಷ್ಟು ರುದ್ರಾಕ್ಷಿ ಸರ. ರುದ್ರಾಕ್ಷಿ ನಾ ಹಾಕಿರ್ತೀನಿ, ರುದ್ರಾಕ್ಷಿ ಸರ ರಾಕ್ಷಸ ಸರ. ಅವೆಲ್ಲವುಗಳನ್ನ ಮಾರಿ ಮಾಡ್ಕೊಂಡು ಕೊಳ ಹಾಕೊಂಡು ಬಿಡ್ತಿದ್ವಿ. ಮತ್ತೆ ಕೇವಲದ ವಿಸ್ತಾರವದನದ ಘಟ್ಟ ನೇತ್ರಗಳ ಭಯಂಕರ ಉದ್ದವಾಗಿರ್ತಕ್ಕಂಥ ನಾಲಿಗೆ ಚಾಚ್ಕೊಂಡು ಕೂತಾರ. ಕಣ್ಣಿನಿಂದ ಬೆಂಕಿಯ ಕಿಡಿಗಳು ಸಿಡಿವೆ, ಅಷ್ಟು ಭೀಕರವಾಗಿರ್ತಕ್ಕಂಥ ಸಿಟ್ಟು. ದೇವಿ ಬಾಯೊಳಗೆ ನಿಂತ ಮಾಂಸವನ್ನು ಓಡಿ ಕುಡಿಯುವಂತ ರಕ್ತಪಾನ, ಕೊಡ ರಕ್ತ ಕುಡಿಗಳನ್ನು ದೃಶ್ಯ. ಹೆಣಗಳಂತೆ ಮಾಂಸವನ್ನು ತಿಂದಾಳ ಅಂತಕ್ಕಂಥ ದೃಶ್ಯ. ಇದನ್ನು ನೋಡಿದ್ರು ಸಾಕು ರಾಕ್ಷಸ ರಂಜಿ ಓಡಿ ಹೋಗಬೇಕು. ಅಂಥ ಒಂದು ಭೀಕರ
ಹಿರಿದ ಅಸಿ ಖಟ್ವ ಅಂಗ ಶರ ಚಾ ಪುರುಮ ಪಾಶದ ಭೀಷಣದ ಓಂಕಾರ ಹೆಂಗಿಡಿ ಉಸಿರ ಹೊಗೆತಾನು ಹಾಗೆ ಉಸಿರು ಬಿಟ್ಲ ಅಂದ್ರೆ ಬೆಂಕಿ ಕಾರಬೇಕು ಅಂಥ ಉಸಿರಾಟ ಅಂತ. ನಂದಿಗೆ ನಂದೀಶ್ವರ ಏನ್ ಹೇಳಿದಪ್ಪ, ಯಾರು ಹಾಕುತ್ತಾರೆ ಅದು? ಯಾರಿಗೆ? ನಂದೀಶ್ವರ. ಅವನು ಸ್ವಲ್ಪ ದಿವಸ ಮದ್ದಳಿ ಬಾರಿಸಿ ಮದನ್ ಬಾರಿಸಿ ಸುಮ್ ಕೂತಿದ್ದು ಮುಂದೆ ಹೋಗ್ತಿತ್ತು ಆರ್ತಿ. ಸಾಷ್ಟಾಂಗ ನಮಸ್ಕಾರ ಮಾಡ್ಯಾರ ನಂದೀಶ್ವರ ಅವತ್ತು ಮಾನ್ಯ. ಏನು ನಂದೀಶ್ವರನೇ ಶರಣು ಅನುಮಾನವಾಗಿದೆ, ಅದಕ್ಕೆ ಇದೆಲ್ಲ ಬಂತು. ನಿನ್ನ ನಮಸ್ಕಾರದಾಗ ನನಗೆ ಯಾಕೋ ಅನುಮಾನವಾಗಿರ್ತೈತಿ, ಸಂಶಯ ಐತಂತ. ಏನಿಲ್ಲಪ್ಪ ನನಗೆ ಸಂಶಯ, ದಿವಸ ಬರೋದಂತ ಇವತ್ತು ನನಗೆ ಬಂದದ, ಈಗಿನ ಬಂದು ಮಾತಾಡಲ್ಲ. ಇವ್ರದ್ದು ಇತಿಹಾಸ ಏನು ಅಂತ ಕೇಳ. ಆಕಿ ಇತಿಹಾಸದ ಇದೇ ತರ ಹಾಕಿರ್ತಾನ ಶಿವ. ಇದು ಹೇಳ್ತಕ್ಕ ನಂದಿಗೆ ನಂದೀಶ್ವರ ಅಡಿಗಳಿಗೆ ಯಾಕೆ ಹೇಳ ಅಂತಂತಂದ್ರೆ, ಮೊದಲ ನಂದೀಶ್ವರ ಎತ್ತು ವೃಷಭ ನಾ ಹೇಳೋ ಹೊತ್ತಾಗ ಕಣ್ಣು ಮುಚ್ಕೊಂಡು ತೋರಿಸ್ಕೊಂಡು ಕುಂತಿಗೆ ಅಂತ ಹೇಳ್ಕೊಂಡು ಅಲ್ಲ ಅವ ಹಂಗೆ ಹೇಳ್ಯಾನ. ಈಗ ನಾನು ಹೇಳಾಕ್ತೇನಲ್ಲ, ಹೌದ್ರೆ ನಂದಿ ಕೇಳು, ನೀವು ನಂದಿ ಇದು ಮುಗಿತಾನೆ ಅಷ್ಟೇ. ನಂದಿ ಕೇಳು ಕಟ್ಟುವಾಗಲೇ ಅದೊಂದು ಆಯುಧ. ಮೊದಲ ಹಳ್ಳಿಯಾಗಿರ್ತದವು, ಇದು ಹಳ್ಳಿನ ಹಳ್ಳಿಯಾಗಿ ಹೇಳ್ತೇನೆ, ಇಲ್ಲ ಹೊಸ ಹಳ್ಳಿಯಾಗಿ. ಹೊಸ ಹಳ್ಳಿಯಾಗಿ ಯಾಕಂದ್ರೆ ಅಂತಂದ್ರೆ ನಿಮಗೆ ತೊಟ್ಟಲಿಲ್ಲ, ಹೌದಾ? ಹಳದ ಕೂಡಲೇ ಮ್ಯಾಗ ಹೋಗ್ತದೆ, ಏನಂತದೆ ಹೊರಸು ಇಲ್ಲ. ಅವ್ರ ಕಾಟೇಲಿ ಹೇಳ್ತಿದ್ರು, ಬಹಳ ಚಂದ ಇರ್ತಿದ್ರು. ಆ ಹೊರಸಿನ ಕಾಲು, ಅವು ಕಾಲು ಹೆಂಗಿರ್ತಿದ್ವು ಅಂತಂತಂದ್ರೆ ಅದಕ್ಕೆ ಹೊರಸಿನ ಕಾಲಿಗೆ ಕಟ್ಟುವಂಗ ಅಂತ. ಅವ್ರು ಜಾಳಿ ಬೇಕಾಗಿದೆ, ಎತ್ತಕ ಗೊತ್ತಿದ್ದಿಲ್ಲ, ಬರೀ ಒಂದು ಕಾಲು ಇರ್ತಿದ್ದಿಲ್ಲ ಅಂತ 4 ಕಾಲಿಂದ. ಅದು ಯಾಕಂತ ಮಾಡಿಸ್ತಿದ್ರು ಅಂತಂದ್ರೆ ಕೂಡು ಕುಟುಂಬ ಇತ್ತು, ಜಾಯಿಂಟ್ ಫ್ಯಾಮಿಲಿ, ಯಾರು ಬೇರೆ ಬಂದಿಲ್ಲ. ಒಂದು ಡೆಲಿವರಿ ಆದ ಕೂಡಲೇ ಮಾತ್ರ 5 ತಿಂಗಳ ಮತ್ತೊಂದು 1000 ಹೊರಸಿದ ಕಾಲು ಉರಿಬಾರ್ದು ಅಂತ ತಿಳ್ಕೊಂಡು ಅದನ್ನು ಮಾಡಿದ್ರು. ಹಂಗೆ ಹೊಲಸು ಅಂತಿದ್ರು. ಈಗಿಲ್ಲ ಶಿವಾಯಮ್ಮ ಎಲ್ಲ ಅಲ್ಲಿ ಬಂದಾವ. ತೊಟ್ಲ ಅಲ್ಲೇ ಮೊದಲ ಅದು ಯಾವ ಧಾತುವಿನ ಮಾಡ್ಯಾರ ಗೊತ್ತಿಲ್ಲ, ಯಾವ ಮೆಟಲ್ ಮಾಡ್ಯಾರ ಗೊತ್ತಿಲ್ಲ. ಕೂಸು ಅಂತದ, ಇದು ತೋಗವ್ರು ಅಂತಾರ, ಕುರ್ಕುಡ್ತಿನ ಹಡ್ದವ್ರು ಇವರು. ಅವು ಮುಂದೆ ಕುರ್ಕುಡ್ತಿನ ಹೊಟ್ಟಿದ ಅದು ತಿಂಡಿ ಮಾಡ್ತಾರೆ ಆ ರೀತಿ. ನಂದಿಗೆ ಕಟ್ಟುವಾಂಗದಲ್ಲಿ ಐದಂದ ವಾಯವ ಇರುತ್ತ ರಸೋದರ ಕುಂಡಲಿ ಗಜ ಅಯ್ಯವು ಸಾರಥಿ ಸೈದರತಿ ಕಲವು. ಮಾಂಸ ಕುಡಿ ತಿನ್ನಾಕತ್ತಾಳ, ರಕ್ತ ಕುಡಿಯಾಕತ್ತಾಳ, ಶನಿಗೆ ಕಾಲು ಹಂಗ ಅವರು ಶನಿ ಕೇಳಿದ್ರು ತಗೋದು ಹುಗ್ಗಿ ಉಣ್ಣಾಕತ್ತಿದ್ರು. ಅವಾಗ ಶನಿಗೆ ಕೇಳಿ ಆಕೆ ಇವತ್ತು ಶನಿ ಬರ್ತಾವ, ಮಾಂಸವನ್ನು ತಿನ್ನಾಕತ್ತಾಳ, ರಕ್ತವನ್ನು ಕುಡಿತಾ ಇದ್ದಾಳ, ಹಂಡ್ರೆ ರಕ್ತ ಕುಡಿಯಾಕತ್ತಾಳ. ಬಾಯವ ಹಿಡಿತ ರಸೋದ ತಿಂದಳೆ ಗಜ ಹಯವ ಸಾರಥಿ ಸಹಿತ ರತಿಗಳನ್ನು. ಅವರೇನೋ ರಾಕ್ಷಸ ಬಂದಾರಲ್ಲ, ಅವರೆಲ್ಲರೂ ಒಬ್ಬೊಬ್ಬರನ್ನ ಭಯಂಕರ ಗುಂಪಾಗ್ಯಾರ. ರಥಗಳೆಲ್ಲ ಒಳ ಹೊಂಟಾವ, ಬಾಯಾಗ ಆನೆಗಳು ಹೊಂಟಾವ, ಕುರುಂ 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 ಶಾಂಡಿ. ಯಾರಿಗೆ? ದೇವಿಗೆ, ಮಹಾಕಾಳಿಗೆ ಶಂಡಿ ತಿನ್ನಂಗೆ ಆಗಿದೆ. ಒಂದು ನಮ್ಮನ್ನು ಆರ್ಭಡಿಸಿದಾನ ಅಂದು ಸ್ವರ್ಣನೇ ಸೇರಿದ ಕೃತವನ್ನು ಅಂದು ಕುಡಿಯುತ್ತಲಿದ್ದಳೆ ಶಂಕರಿ ಭಯಂಕರ. ಆ ಶಂಕರಿ ಭಯಂಕರವಾಗಿರ್ತಕ್ಕಂಥ ರೂಪ ಅಂತಾರೆ. ಅದನ್ನು ನೋಡಿರ್ತಿದ್ದೀನೋ ರಥಾಂಬುದಿ ಒಳಗೆ ಹೊರಟಾವನ್ನು ತಿನ್ನಾಕ ಮತ್ತೆ ಉಳಿತೇನೆ. ಮುಂದಲೇ ಹಿಡಿದ ಸುರರ ಕೊರಳಂದು ಕತ್ತರಿಸುತ್ತ ಎಲೆಗಳನ್ನು ಅಂದು ಹೆಟ್ಟುತ್ತದೆ ಕಟ್ಟು ಅಂಗ ಕಟ್ಟದಲ್ಲಿ ಅಂದು ಶರವರುಷದಲ್ಲಿ ನಾನಾ ಚಂದದಿಂದಲೇ ಕೊಂದು ಬಲವನ್ನು ತಿಂದು ದೇಗುತ್ತಲಿದ್ದಳೈ ಮಹಾಕಾಳಿ ಮಹಾದೇವಿ. ಏನು ಬಹಳ ಎಷ್ಟು ಅದ್ಭುತವಾಗಿರ್ತಕ್ಕಂಥ
ವರ್ಣನೆ ಮಾಡ್ತಾರೆ. ಹಿಡಿದು ಎಡಹಸ್ತದಲ್ಲಿ ಮೊಂಡೆಯ ಅಡಿಸಿ ಹೂಡಿಯ ಬಿದಲಿ ಕಟ್ಟಿದವರು ಅವಡಗಚ್ಚುತ್ತ ಅಡಿಗಡಿಗೆ ಹುಂಕರಿಸಿ ತಲೆಗಳ ಹೊಡೆದು ಆಣೆಯ ಕಲ್ಲನಾಡುತ್ತ ಬಿಡದ ತಿಂದಳು ತಲೆಯ ಕಾಯವ ನಿಂತು ಮಹಾಕಾಲ. ಏನು ಸಮೀಪ ಕೈ ಸಿಗ್ತಾ ಅವರು ಕೈ ಸಿಗಾಕೇನು ಅಜಾನುಬಾಹು ಮಹತ್ವಹೀನಾಗಿರ್ತಕ್ಕಂತಹ ಅದು ರೂಪ. ಯಾವ್ಯಾವ ಕೈ ಸಿಗ್ತಾವ ತಗೊಳ್ಳೋದು ಅವ್ರನ್ನ ಕರೆಸೋದು. ಆಕೆಗೆ ಆನಂದಕ್ಕೆ ತಳದಾಗಿ ಆನಂದ ಆಗಿ ಅವುಗಳನ್ನ ಏನಂತಾರೆ ಅಂಡಾಳ ಅಂತದಲ್ಲ, ಆನೆಕಲ್ಲು ಅಂಡಾಳು ಆಡು ಹಂಗಾಗಿ ಮಜಾ ಅನಿಸುತ್ತೆ. ವಿನೋದಕ್ಕಾಗಿ ಅಡಿಗಡಿಗೆ ಹೋಗ್ತರಿಸದೆಗಳ ಹೊಡೆದು ಆಣೆಯ ಕಲ್ಲು ಆಡುತ್ತಾ ಆಣೆಯ ಕಲ್ಲು ಮಾಡಿಕೊಂಡು ಅಂಡಾಳ ಮಾಡಿಕೊಂಡು ಆಟವನ್ನು ಆಡ್ತಾ ಇದ್ದು ತಲೆಯ ಕಾಯವ ನಿಂತು ಮಹಾಕಾಳಿ ಮೋರೆ ಬಾಯಿ ಮೈ ಎಲ್ಲ ರಕ್ತವು ಕಾರುತಿ ಕೈ ಹಿಡಿದಾಗ ಏನು ಅಷ್ಟು ಭೀಕರವಾಗಿರ್ತಕ್ಕಂತಹ ಆಕಾರ. ಎಲ್ಲ ಬಲವನ್ನು ನಿಂತು ತಿನ್ನಲಿಕ್ಕೆ ಬಲ್ಲಿದನು ಮಹಾ ಚಂಡ ಕಂಡೆ. ಎಲ್ಲ ತಂದ ನಂತರ ಭಾಷಣ ಇದ್ದಲ್ಲ ಚಂಡ ಮುಂದೆ ಬರ್ತಾನ. ಎಲ್ಲನೇ ಎನಿಸಿ ಭೀಮ ನೋಡದೆ ಚಲ್ಲವರಿಯುತ್ತ ಕಿಡಿಯ ಮಹಾಶರದಲ್ಲಿ ಮುಸುಕಿದ ಕಾಳಿಯನ್ನು ಕಾಣಬಾರದು. ಎಷ್ಟು ಬಾಣ ಬಿಡ್ತಾನೆ ಇವ. ಈ ಕಾಳಿ ಮೂರ್ತಿ ಭಯಾನಕವಾಗಿರ್ತಲ್ಲ, ಈಕೆ ಕಣ್ಣಿಡಬಾರದು. ಜೋರು ಮಳೆ ಬರ್ತಿತ್ತು, ನಮ್ಮ ಗಾಡಿ ಹೊರತಿತ್ತು ಅಂತಂದ್ರೆ ಮಳೆಗೆ ದಾರಿ ಕಾಣಂಗಿಲ್ಲ. ಬೇಕಾದಷ್ಟು ಬೈಕ್ ಹೆಚ್ಚಿದ್ರು ಸಹಿತ ದಾರಿ ಕಾಣಂಗಿಲ್ಲ. ಹಂಗ ಮಳೆ ಸುರಿಯುತ್ತಿದ್ದಲ್ಲ, ಕಡೆಗೆ ನಾವು ನಿಂದಿಸಿ ಗಾಡಿ ನಿಂದಿಸಿ ಹೋಗ್ಬೇಕಾಗಿರ್ತಕ್ಕಂಥ ಪ್ರಸಂಗ ಬರ್ತದೆ ಕೆಲವು ಸಮಯದೊಳಗೆ. ಇದು ಕೆಲವೊಂದು ಘಾಟ್ ಸೆಕ್ಷನ್ದಾಗ ಹೋಗುತ್ತೆ, ಭಯಂಕರ ಮಳೆ ಬರ್ತಿತ್ತು ಅಂದ್ರೆ ಮುಂದೆ ಗಾಡಿ ಹೋಗೋದಿಲ್ಲ, ಸೈಡ್ ತಲುಪ್ತಿರಲ್ಲ. ಹಂಗೆ ಅಷ್ಟು ದಾರಿ ಕಾಣಲಾರದ ಹೆಂಗಿರ್ತದಲ್ಲ ಭೀಕರ ದೃಶ್ಯ ಅಂತಕ್ಕಂಥದ್ದು. ಮಹಾಕಾಳಿಯಾಗಿರ್ತಕ್ಕಂಥವಳ ಮೇಲೆ ಆಕೆ ಮುಖ ಕಂಡಿರಬಾರ್ದು, ದೇಹ ಕಂಡಿರಬಾರ್ದು, ಅಷ್ಟು ಬಾಣಗಳನ್ನು ಸುರಿ ಮಾಡಿ ಬಿಡಿಸ್ತಾನ ಚಂಡ. ಅಷ್ಟು ಭಯಂಕರ. ನೋಡಿದನು ಮುಂಡ ಚಂಡನ ಚಂಡ ತಗುಲಿದ ಒಂದು ಕಡೆ. ಆಗ ನನ್ನನ್ನು ಮನೆ ಮಾಡಲಿಕ್ಕೆ ಇಷ್ಟು ಆಟ ನಡೆಸೋಣ ಅಂತ ತಿಳ್ಕೊಂಡು ಅಂತ ಹೇಳಿ ಅವೇನು ಚಂಡ ಕೈ ಹಿಡಿದು ಕೂದಲು ಕೈ ಸಿಕ್ಕು ಕೈಯಾಗ ಕಡಿಗಿತ್ತು ಜಾಡಿಸ್ತಾರೆ. ಒಂದು ಕೈಯಾಗಿ ಸಿಕ್ತು ಕಡ ಒಂದು ಕಡೆ. ಚಂಡ ತಗುಲಿದ ಒಂದು ಕಡೆಯಲ್ಲಿ ಕೆಂಡದಂದದಿ ಉದುರಿದ ವಿಷಯ ಕಾಣಿಸಿದ ಮೇಲೆ ಕೊಂಡಳ ಖಡ್ಗವನ್ನು ಬೆದರಿಸಿ ಚಂಡನ ಚಂಡಿಗೆ ಹಿಡಿದೆ ಖಂಡಿಸಿದಳೆ ತಲೆಯ ದೇಹವ ತಿಂದಳೀಗ. ಹಂಗ ಬಿಡಲಿಲ್ಲ, ಹೊರ ಹೋಗ್ಕೊಂಡು ನೋಡಿದನು ಮಹಾಮುಂಡ. ಅವ್ರ ಸಹೋದರಿದ್ದ ಅಣ್ಣ ಅವನಿಗೆ ನೋಡಿದ. ಓಹೋ ನಮ್ಮಣ್ಣ ಸತ್ತು ಹೋದ, ನಮ್ಮಣ್ಣ ಸತ್ತು ಹೋದ ಅಂತ ತಿಳ್ಕೊಂಡು ಮುಂಡ ಭಯಂಕರ ಶಕ್ತಿ ಬರ್ತಾನೆ. ಹೇಳ ಕಾಣದ ಕೋಪದೆಂಬರೆ ಕೂಡಿದಳು ಮಂಡೆಯರು ಮುಂಡನ ಮುಂದಲೇ ಹೇಳಿ ಅವನು ಸಿಗ್ತ ಅವನು ಬಳಿ ಏನ್ ಬರ್ತಾನೆ, ಅವನನ್ನು ತಗೋತಾನೆ. ಝಾಡಿಸಿದ ಖಡ್ಗದಲ್ಲಿ ತಲೆ ಕೂಡಿ ಸಿಡಿದ ಮುಂಡವನ್ನು ಹಿಡಿದಾಡುತ್ತಾಡುತ್ತಾನೆ ಮಾಡಿದರೆ ನನ್ನ ಅಂಗಳಲ್ಲಿ ಕಾವು. ಚಂಡನ್ನು ಕಡಿಯಲಿಕ್ಕೆ ದೇವಿಗೆ ಯಾವ ಹೆಸರು ಬಂತು? ಚಂಡಿ. ಮುಂಡನನ್ನು ಕಡಿಯಲಿಕ್ಕೆ ಚಾಮುಂಡಿ. ಎರಡು ಕೂಡಿ ಚಂಡಿ ಅವಾಗಿ ಹೆಸರು. ಚಂಡಿಯನ್ನು ಕಳೆದು ಚಂಡನನ್ನು ಕಳೆದದ್ದಕ್ಕೆ ಚಂಡಿ ಅಂತ ಬಂತು, ಮುಂಡವನ್ನು ಕಳೆದದ್ದಕ್ಕೆ ಮುಂಡಿ ಅಂತ ಬಂತು, ಚಾಮುಂಡಿ ಅಂತ ಬಂತು. ಚಂಡಿ ಚಾಮುಂಡಿ ಅಂತಕ್ಕಂಥದ್ದು. ಉಳಿದ ಬಲ ಕಟ್ಟುವಾಗ ಕಳೆದ ಹಾಕದೆ ಮಲಗಿದ ಮಹಾಸಿಂಹನಿಂದಲೇ ಇಷ್ಟೆಲ್ಲ ಆದ ನಂತರ ಎಲ್ಲ ಹೋಗ್ತದೆ. ಎಷ್ಟೋ ಲಕ್ಷೋಹಿನಿ ಸೈನ್ಯ ಅಂತಕ್ಕಂಥದ್ದು ಭಯಂಕರವಾಗಿರ್ತಕ್ಕಂಥ ಸೈನ್ಯ ತಗೊಂಡು ಬಂದಿದ್ದ. ಅವರೂ ಹೋದರು, ಇವನೂ ಹೋದ, ಮುಂಡನೂ ಹೋದ, ಚಂಡನೂ ಹೋದ. ಇನ್ನೊಂದಿಷ್ಟೆಲ್ಲ ಓದಿದ್ರು. ಅಮ್ಮ ತಾಯಿ ನೀವು ವಿಶ್ರಾಂತಿ ತಗೋ, ಜನರೇ ನೀನು ವಿಶ್ರಾಂತಿ ಮಾಡಿ, ನಾನು ಓದೋದು ನೋಡ್ಕೊಳ್ತೇನೆ ಅಂತ ಹೇಳಿ ಸಿಂಹ ಅಂತಕ್ಕಂಥದ್ದು ಉಳಿದ ಬಲ ಎಲ್ಲವನ್ನು ಕೆಲವು ಸೈನ್ಯವು ಮಲಗಿದ ಮಹಾಸಿಂಹನಂದಲ್ಲಿ ಕೆಲವು ಬಲ ನುಗ್ಗಾಯಿತು. ನುಗ್ಗಾಗಿ ಹಿಂದುವರೆ ಕೆಲವು ಉಳಿದದ್ದು ಪಲಾಯನ, ಉಳಿದೆಲ್ಲ ಓಡಬಾರದು. ಕೆಲವು ಸೈನ್ಯವು ಸಿಂಹನಲ್ಲಿಗೆ ಅವು ಏನು ಸಂಬಂಧ ಇಲ್ಲ, ಬಹಳ ಹಿಂದಿದ್ದರು, ಎಲ್ಲರಿಗೂ ಸಂಬಂಧ ಇದ್ದಿದ್ದಿಲ್ಲ. ಅವ್ರು ಬರೀ ಹೂ ಹೊಡೆಯೋರು ಅಟ್ಟ ಹಂಗೆ ಬಂದೆ ಹೆಚ್ಚು ಕಡೆ ಮಾತ್ರ ಹೂ ಹೊಡೆಯಬಹುದು ಆ ಕಡೆ. ಹಾಗೆ ಕೆಲವು ಯುದ್ಧಕ್ಕೆ ಸನ್ನದ್ಧರಾಗೋದಿಲ್ಲ. ಅವರೆಲ್ಲ ಓಡಿ ಹೋಗಿ ಹೇಳ್ತಾರೆ, ಶುಂಭನಲ್ಲಿಗೆ ಕೆಲವು ಕಳೆದ ರಾಜರಣಗಳು ಸುಳುವು ಅಣಗಿತ್ತು, ದೈತ್ಯರದು ಕಾಳು ಉಳಿದಲ್ಲ. ಎಲ್ಲ ಸುಳು ಎಲ್ಲ ಸೈನಿಕರ ಯಾವ ರಾಕ್ಷಸನೂ ಇಲ್ಲ,
ಎಲ್ಲರೂ ಸತ್ತು ಹೋಗಿಬಿಡ್ತಾರೆ. ಆಕೆ ಮಾತ್ರ ಒಬ್ಬಳೇ ಕಾಳಿ ಉಳಿದಳೆ. ಯುದ್ಧ ಯಜ್ಞದಲ್ಲಿ ಚಂಡ ಮುಂಡರು ಬಿದ್ದರೆ ಪಶು ಶುಂಭಲಿ ಶುಂಭರು ಇದ್ದವರು ಬೀಳ್ಬೇಕು ಎಂದೇ ದಂತ ಕಳೆಯುತ್ತಾ. ಅವಾಗ ಚಂಡ ಮುಂಡಂತೂ ಹೋದರು, ಇನ್ಯಾರು ಉಳಿದವರಲ್ಲ ಅವರು ಬರಲಿ ನೋಡ್ತೇವೆ ತಿಳ್ಕೊಂಡು ಹಲ್ಲು ಕಡ್ಕೋತ ಕೂತಾರ. ದಂತ ಕಳೆಯುತ್ತಾ ಅಂದ್ರೆ ಹಲ್ಲು ಕಡ್ಕೋತ ಕೂತ. ಯಾರು ನಮ್ಮ ಆರವರು ಬಂದಂತಂದು ಹಲ್ಲಲ್ಲಿ ಬಂದು ಕಡಿಯುದ, ಹಲ್ಲಿಲ್ಲ ಕಡಿಯೋದು. ಇನ್ನು ಹಲ್ಲು ಅದಾವ ಸಟ್ಟದ ಕಡಿಬಿಡೋಲ್ಲ ತಲೆ ಬಂದಿರ್ತಾವ. ಕಡಿಯುವುದೇನ ಕಡಿಗೆ ಮಸ್ತಿದ ಹಂಗೆ ಇಲ್ಲಿ ದಂತ ಕಡಿಯುತ್ತಾ ಹಲ್ಲು ಕಡ್ಕೋತ ಕೂತಾರ. ಬರಲಿ ಇದ್ದಿರಲು ಮಹಾಕಾಳಿ ಅಮರನು ಗೆದ್ದಿಗೆದವರೆಂದಂತ ಹರ್ಷದಲ್ಲಿ ಇದ್ದು ನೆನೆದರು ರಚದಾನಂದ ಆತ್ಮಗುರುವರನ್ನ ಹಾಕೊಂಡು ಕೂತಾರ. ಅರ್ಥಾತ್ ಇಲ್ಲಿ ಚಂಡ ಮತ್ತು ಮುಂಡ ಅಂತಕ್ಕಂಥ ಇಬ್ಬರು ರಾಕ್ಷಸರಾಗ ನಮ್ಮಲ್ಲಿ ಏನಿರ್ತದಂತ ನಮ್ಮ ಶರೀರದಲ್ಲಿ ನಮ್ಮಲ್ಲಿ ಬಲ ಇದೆ, ದರ್ಪ ಇದೆ, ಬಲವೂ ಇದೆ. ಮಾನಸಿಕ ಬಲವೇ ಇರಲಿ, ದೈಹಿಕ ಬಲವೇ ಇರಲಿ, ಬಲ ಅಂತಕ್ಕಂಥದ್ದಿದೆ. ಅದನ್ನು ಎದುರು ಉಪಯೋಗ ಮಾಡ್ಕೋಬೇಕು, ಅದಕ್ಕೆ ಉಪಯೋಗ ಮಾಡ್ಕೊಳ್ಬೇಕು. ಸತ್ಯಶುದ್ಧವಾಗಿರ್ತಕ್ಕಂಥ ಕಾಯಕವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಿ ಸುಂದರವಾಗಿರ್ತಕ್ಕಂಥ ಜೀವನವನ್ನು ಕಳಲಿಕ್ಕೆ ಮಾಡಿಕೊಳ್ಳಬೇಕು. ನಮ್ಮ ಬಲ ಮತ್ತು ದರ್ಪ ಎರಡು ಚಂಡ ಮತ್ತು ಮುಂಡ ಅಂತಕ್ಕಂಥ ರಾಕ್ಷಸರು ಹೊರಗಡೆಯಲ್ಲಿಲ್ಲ, ನಮ್ಮಲ್ಲೇ ಇದ್ದಾರೆ. ನಮ್ಮಲ್ಲಿ ಬಲ ಅಂತ ತಿಳ್ಕೊಂಡು ನಾವು ಮತ್ತೊಬ್ಬರ ಮೇಲೆ ಅಸಹಾಯಕರ ಮೇಲೆ ನಾನು ಬಲಾತ್ಕಾರ ಮಾಡಲಿಕ್ಕೆ ಹೋಗಬಾರ್ದು. ದರ್ಪ ಅಂತ ತಿಳ್ಕೊಂಡು ನಮ್ಮ ದರ್ಪವನ್ನು ಮತ್ತೊಬ್ಬರ ಮೇಲೆ ತೋರಿಸಲಿಕ್ಕೆ ಹೋಗಬಾರ್ದು. ಅದನ್ನು ಭಗವಂತ ಯಾವ ರೀತಿ ಮುಡಿತಾನೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಭಗವಂತನ ಯಾವಾಗಲೂ ಕೂಡ ದೇವರು ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರಾಯ ದುಹಂತಿ ಕಾಮಃ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಾಃ, ಪರೋಪಕಾರಾರ್ಥಂ ಇದಂ ಶರೀರಂ. ಇದಕ್ಕಾಗಿ ಬಂದಿರತಕ್ಕಂಥದ್ದು ನಾವು ಮತ್ತೊಬ್ಬರ ಮೇಲೆ ಬಲಾತ್ಕಾರ ಮಾಡಲಿಕ್ಕೆ, ನಮ್ಮ ದರ್ಪವನ್ನು ತೋರಿಸಲಿಕ್ಕೆ ಅಲ್ಲ ಅಂತಕ್ಕಂಥ ಒಂದು ಸಂಗತಿಯಿಂದ ಚಿದಾನಂದ ಭಕ್ತರು ತಾತ್ವಿಕವಾಗಿರ್ತಕ್ಕಂಥ ದೃಷ್ಟಿಕೋನದಿಂದ ನಮ್ಮ ಶರೀರದಲ್ಲಿ ದರ್ಪವಿದೆ ಬೇಡ, ಬಲ ಇದೆ ಬೇಡ, ಅದನ್ನ ಆ ದರ್ಪ ಆ ಬಲವನ್ನು ಎಲ್ಲಿ ತೋರಿಸೋದು ಅಂತ ಕೇಳಿದ್ರೆ ಕರ್ಣ ವಿಜಯದಿಂದ ಕಲಿತನ ಮುಂದೆ ಕರ್ಣ ವಿಜಯ ಇಂದ್ರಿಯಗಳ ಒಂದು ನಿಗ್ರಹ ಅಂತಕ್ಕಂಥದ್ದು ನಮ್ಮ ಶೂರತನ ತೋರಿಸೋದು ಅಲ್ಲಿ. ಆ ದರ್ಪವನ್ನು ಅಲ್ಲೇ ತೋರಿಸೋಣ, ಬಲವನ್ನು ಅಲ್ಲೇ ತೋರಿಸೋಣ, ನಿಗ್ರಹದಲ್ಲಿ ತೋರಿಸೋಣ ಅಂತಕ್ಕಂಥ ಮಾತನ್ನ ಚಂಡ ಮುಂಡ ಅಂತಕ್ಕಂಥ ರಾಕ್ಷಸರು ಬಲ ಮತ್ತು ದರ್ಪ ನಮ್ಮ ಶರೀರದಲ್ಲಿ ಅವುಗಳನ್ನು ನಾವು ನಿಗ್ರಹ ಮಾಡಿಕೊಳ್ಬೇಕು. ಇಷ್ಟು ಸಂಗತಿಗಳನ್ನು ಈ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ಚಿದಾನಂದ ಭಕ್ತರು ಹೇಳ್ತಾ ಇದ್ದರು. ಈ ವಿಷಯವನ್ನು ನಂದೀಶ್ವರನಿಗೆ ಪದೇ ಪದೇ ನಂದೀಶ್ವರ ನಂದೀಶ ನಂದೀಶ ವೃಷಭ ಅನ್ನುವಂಥ ಸಂಬೋಧನೆ ಮಾಡ್ತಾ ಶಿವ ಪರಮಾತ್ಮನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇನ್ನು ಮುಂದಿನ ಅಧ್ಯಾಯ ನಾನು ಜೈ ಮಂಗಲಂ ಜೈ ನಮಃ ಪಾರ್ವತೀಪತೇ ಶಿವ ಹರ ಹರ ಮಹಾದೇವ. ಪೂಜೆ ಮಾಡಿ. ಓಂ ರಾಂ ಹ್ರೀಂ ಹ್ರೂಂ ಚಂಡಿಕಾಯ ನಮಃ. ಓಂ ರಾಂ ಹ್ರೀಂ ಹ್ರೂಂ ಚಂಡಿಕಾಯ ನಮಃ. Oh
ಜೈ